ಮತ್ತೆ 3 ಮಾರ್ಕ್ಸ್ ನ ಫಿಕ್ಸ್ಡ್ ಕ್ವೆಶನ್ಸ್ ಎಲ್ಲ ಲೆಸನ್ ಇಂದ ಯಾವ ತರ ಕೇಳ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ವಿದೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನೋಡಿ, ಲೀಸ್ಟ್ ನೋಡ್ಕೊಳ್ಳಿ ಯಾವ್ಯಾವ ಲೆಸನ್ ಇಂದ ಯಾವ್ಯಾವ ತರ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ಸ್ ಕೇಳ್ತಾರೆ ಅಂತ ನೋಡಿ. ಫಿಕ್ಸ್ಡ್ ಕೆಲವೊಂದು ಲೆಸನ್ಸ್ ಇದೆ, ಅದರಲ್ಲಿ 3 ಮಾರ್ಕ್ಸ್ ಪಕ್ಕ ಅಥವಾ 2 ಮಾರ್ಕ್ಸ್ ಪಕ್ಕ ಕೇಳ್ತಾರೆ ಅನ್ನುವಂಥ ಲೆಸನ್ಸ್ ಇದೆ. ಬಟ್ ಮೆಜಾರಿಟಿ 2-3 ಮಾರ್ಕ್ಸ್ ಅಲ್ಲಿ ಹೆಂಗಾಗುತ್ತೆ ಅಂತಂದ್ರೆ ಐದರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಆ ಲೆಸನ್ ಅಲ್ಲಿ ಆ ರೀತಿ ಕೇಳ್ತಾರೆ. ಗೊತ್ತಾಯ್ತು? ಸಪೋಸ್ ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಈ ಲೆಸನ್ ಅಲ್ಲಿ ಕೆಲವೊಂದು ಪೇಪರ್ ಅಲ್ಲಿ 2 ಮಾರ್ಕ್ಸ್ ಗೆ ಕೇಳ್ಬೋದು ಅಥವಾ ಕೆಲವೊಂದು ಪೇಪರ್ ಅಲ್ಲಿ 3 ಮಾರ್ಕ್ಸ್ ಗೆ ಕೇಳ್ತಾರೆ. ಓಕೆ, ಕಾನ್ಸೆಪ್ಟ್ ಕೂಡ ಜಾಸ್ತಿ ಡಿಫರೆನ್ಸ್ ಆಗೋದಿಲ್ಲ. ಸೊ ಏನೇನ್ ಕಾನ್ಸೆಪ್ಟ್ಸ್ ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಬರ್ತೀನಿ. ಸೊ ಈ ಲೀಸ್ಟ್ ನ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನೀವು ನೋಡ್ಕೊಳ್ಳಿಕ್ಕೆ ಕ್ವಶನ್ಸ್ ಮತ್ತೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಥವಾ ಈ ವಿಡಿಯೋನ ಇದೆ ಅಲ್ಲ, ಇದನ್ನ ನೀವು ನೋಡ್ಕೊಂಡು ಓದ್ಕೊಳ್ಳಿ. ಇನ್ನೊಂದೇನಂದ್ರೆ ಇದೇ ರೀತಿ 5 ಮಾರ್ಕ್ಸ್ ಗೆನೂ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರ PDF ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ದೀನಿ. ಚಾನಲಿನ ಡಿಸ್ಕ್ರಿಪ್ಷನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಓಕೆ, ಸೊ ಅದನ್ನು ಕೂಡ ನೀವು ರೆಫರ್ ಮಾಡಿ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಆನ್ಸರ್ಸ್ ಯಾವ ರೀತಿ ಪಾಯಿಂಟ್ಸ್ ವೈಸ್ ಬರಿತಾ ಬರಬೇಕು ಅಂತ ನಿಮಗೆ ಐಡಿಯಾ ಸಿಗುತ್ತೆ. ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಲೀಸ್ಟ್ ಇದೆ, ಅದು ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೋಂಟ್ ಮಿಸ್ ದಟ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಫಸ್ಟ್ ಲೆಸನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇದರಲ್ಲಿ ನೋಡಿ 2 ಮಾರ್ಕ್ಸ್ ಗೆ ಅಥವಾ 3 ಮಾರ್ಕ್ಸ್ ಗೆ ಕಾನ್ಸೆಪ್ಟ್ಸ್ ಬಂತು ಅಂದ್ರೆ ಕ್ವಶನ್ ಯಾವ ರೀತಿ ಕೇಳ್ತಾರೆ. ಈಗ ಮಾಡೆಲ್ ಪೇಪರ್ 1 ಅಲ್ಲೇ ತಗೊಳ್ಳಿ. ಎಕ್ಸಾಂಪಲ್, ಪೋಲನ್ ಗ್ರೀನಿಗೆ ಯಾವ ರೀತಿ ಕ್ವಶನ್ ಕೇಳಿದ್ರು ಅಂದ್ರೆ ಅದರಲ್ಲಿ 2 ಸೆಲ್ ಇರುತ್ತೆ ಅಲ್ವಾ, ಒಂದು ವೆಜಿಟೇಟಿವ್ ಮತ್ತೆ ಜನರೇಟಿವ್ ಸೆಲ್. ಈ ವೆಜಿಟೇಟಿವ್ ಜನರೇಟಿವ್ ಸೆಲ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ನ ಶೇಪ್ ಏನು ಗೊತ್ತಾಯ್ತು? ಸೊ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಅಂತ ಅಂದ್ರೆ ಒಂದು ಸ್ಟ್ರಕ್ಚರ್ ಬಗ್ಗೆ ನೀವು ನೋಡ್ಕೊಂತಿದ್ದೀರಾ ಅಂದ್ರೆ ಅದರ ಡೀಟೇಲ್ ಇನ್ಫಾರ್ಮೇಶನ್ ನೀವು ಓದ್ಕೋಬೇಕು. NCERT ಅಲ್ಲಿ ಕೊಟ್ಟಿದ್ದಾರೆ ಇದನ್ನು. ಓಕೆ, ಸೊ ಇಲ್ಲಿ ಇರೋದು ಜನರೇಟಿವ್ ಸೆಲ್ ಚಿಕ್ಕದಿರುತ್ತೆ, ಇದರಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಸ್ಪಿಂಡಲ್ ಶೇಪ್ ಇರುತ್ತೆ. ಅದೇ ವೆಜಿಟೇಟಿವ್ ಸೆಲ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಇರ್ರೆಗ್ಯುಲರ್ ಇರುತ್ತೆ. ಗೊತ್ತಾಯ್ತು? ಮತ್ತೆ ಇದು ಲಾರ್ಜರ್ ಇರುತ್ತೆ ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್ ಏನಿರುತ್ತೆ ಸ್ಮಾಲರ್. ಗೊತ್ತಾಯ್ತು? ನೆಕ್ಸ್ಟ್ ಇದರಲ್ಲಿ 2 ಲೇಯರ್ ಇರುತ್ತೆ, ಇಂಟೈನ್ ಮತ್ತೆ ಎಕ್ಸೈನ್. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೋಲನಿನ್. ಸೊ ಎಕ್ಸೈನ್ ಏನಿರುತ್ತೆ ಸ್ಪೋರೋಪೋಲನಿನ್ ಲೇಯರ್ ಇರುತ್ತೆ. ಇಂಟೈನ್ ಯಾವುದು? ಇಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಓಕೆ, ಮತ್ತೆ ಪೆಕ್ಟಿನ್, ಅದನ್ನ ಬರೀತೀರಾ. ಓಕೆ, ಸೊ ಈ ರೀತಿ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಪಾಲಿನೇಷನ್ ಟೈಪ್ಸ್ ನ ಡಿಫರೆನ್ಸ್ ಕೇಳ್ತಾರೆ. 2 ಮಾರ್ಕ್ಸ್ ಗೆ ಅಥವಾ 3 ಮಾರ್ಕ್ಸ್ ಗೆ ಡಿಫರೆನ್ಸ್ ಕೇಳ್ತಾರೆ. ಗೈಟನೋಗಮಿ ಅಂದ್ರೆ ಏನು, ಝೀನೋಗಮಿ, ಆಟೋಗಮಿ ನಿಮಗೆ ಗೊತ್ತಿರೋ ಹಾಗೆ ಮೇಜರ್ ಆಗಿ ಸೆಲ್ಫ್ ಮತ್ತೆ ಕ್ರಾಸ್ ಪಾಲಿನೇಷನ್ ಅಂತ ಇರುತ್ತೆ. ಸೆಲ್ಫ್ ಪಾಲಿನೇಷನ್ ಅಲ್ಲಿ 2, ಒಂದು ಆಟೋಗಮಿ, ಇನ್ನೊಂದು ಗೈಟೆನೋಗಮಿ. ಕ್ರಾಸ್ ಪಾಲಿನೇಷನ್ ಗೆ ನಾವು ಝೀನೋಗಮಿ ಅಂತ ಕರಿತೀವಿ. ಸೊ ಒಂದೇ ಫ್ಲವರ್ ಅಲ್ಲಿ ಪಾಲಿನೇಷನ್ ಆದ್ರೆ ಅದನ್ನ ನಾವು ಆಟೋಗಮಿ ಅಂತ ಕರಿತೀವಿ. ಅಥವಾ 2 ಫ್ಲವರ್ ಮತ್ತೆ ಪಾಲಿನೇಷನ್ ಆಗಿ ಆ 2 ಫ್ಲವರ್ ಒಂದೇ ಪ್ಲಾಂಟ್ ಅಲ್ಲಿ ಇದ್ರೆ ಗೈಟೆನೋಗಮಿ ಅಂತ ಕರಿತೀವಿ. ಮತ್ತೆ ಝೀನೋಗಮಿ ಅಂತಂದ್ರೆ 2 ಫ್ಲವರ್ ಸೇಮ್ ಸ್ಪೀಶೀಸ್ ಆಗಿರ್ಬೇಕು, ಅದರ ಮಧ್ಯೆ ಪಾಲಿನೇಷನ್ ಆಯ್ತು, ಬಟ್ 2 ಫ್ಲವರ್ ಇರೋದು ಬೇರೆ ಬೇರೆ ಪ್ಲಾಂಟ್ ಅಲ್ಲಿ, ಅಂತದಕ್ಕೆ ನಾವು ಝೀನೋಗಮಿ ಅಂತ ಕರಿತೀವಿ. ಓಕೆನಾ? ಸೊ ಇದರ ಡೆಫಿನಿಷನ್ಸ್ ಇಲ್ಲಿ ಕೊಟ್ಟಿದ್ದೀನಿ, ನೀವು ಇದನ್ನ ಬರಿಬೇಕು ಈ ರೀತಿ ಕೇಳಿದ್ರೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೂಡ ಕೆಲವೊಂದು ಕೊಟ್ಟಿದ್ದಾರೆ NCERT ಅಲ್ಲಿ, ನೀವು ಅದನ್ನ ಮೆನ್ಷನ್ ಮಾಡಿದ್ರೆ ಬರುತ್ತೆ ಡಿಫ್ರೆನ್ಸಸ್ ಗೆ. ಆಮೇಲೆ ಮೇಜರ್ ಆಗಿ ಡಿಫ್ರೆನ್ಸ್ ಅಂತ ಕೇಳಿದ್ರೆ ನೀವು ಈ ರೀತಿ ಬಾಕ್ಸ್ ಹಾಕಿನೇ ಬರಿಬೇಕು. ಡಿಫ್ರೆನ್ಶಿಯೇಟ್, ಡಿಫರೆನ್ಸ್ ಬಿಟ್ವೀನ್, ಅವಾಗ ನೀವು ಪ್ಯಾರಾಗ್ರಾಫ್ ಹಾಕೋ ಹಾಗೆ ಪ್ಯಾರಾಗ್ರಾಫ್ ಅಲ್ಲಿ ಬರೆಯೋ ಹಾಗಿಲ್ಲ. ಗೊತ್ತಾಯ್ತು? ಸಪೋಸ್ ಇಲ್ಲಿ ಗೈಟೆನೋಗಮಿ, ಇಲ್ಲಿ ಝೀನೋಗಮಿ. ಗೊತ್ತಾಯ್ತು? ಸೊ ಇಫ್ ದೇ ಆಸ್ಕ್ ಯು ಟು ಡಿಫ್ರೆನ್ಶಿಯೇಟ್ ಅಂತ ಕೇಳಿದಾಗ ಕ್ವೆಶನ್ ಅಲ್ಲಿ ಡಿಫ್ರೆನ್ಶಿಯೇಟ್ ಅಥವಾ ಡಿಫರೆನ್ಸ್ ಬಿಟ್ವೀನ್ ಅಂತ ಹೇಳಿ ಕ್ವೆಶನ್ ಬಂತು ಅಂದ್ರೆ ಕಂಪಲ್ಸರಿ ಯು ರೈಟ್ ಇನ್ ದಿಸ್ ಫಾರ್ಮ್ ಓನ್ಲಿ. ಈ ಫಾರ್ಮೆಟ್ ಅಲ್ಲಿನೇ ಬರೀತೀರಾ. ಗೊತ್ತಾಯ್ತು? ನೆಕ್ಸ್ಟ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಆ ರೀತಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅದೇ ರೀತಿನೇ ಅವರು ನೋಡ್ತಾರೆ. ಒಂದು ಪಾಯಿಂಟ್ ಗೆ ಕರೆಕ್ಟ್ ಆಗಿ ಇನ್ನೊಂದು ಪಾಯಿಂಟ್ ಡಿಫ್ರೆನ್ಶಿಯೇಟ್ ಮಾಡಿ ಬರ್ದಿದಾರಾ ಅಂತ ನೋಡ್ತಾರೆ. ಗೊತ್ತಾಯ್ತು? ನೆಕ್ಸ್ಟ್ ಕ್ಲೀಸ್ಟೋಗ್ಯಾಮಸ್ ಮತ್ತೆ ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದ್ರೆ ಫ್ಲವರ್ಸ್ ಯಾವತ್ತು ಕ್ಲೋಸ್ ಆಗಿರುತ್ತೆ, ಓಪನ್ ಆಗಿರಲ್ಲ. ಓಕೆ, ಅದು ಮೊಗ್ಗು ತರ ಹಂಗೆ ಇರುತ್ತೆ, ಅರಳಿರಲ್ಲ. ಮೊಗ್ಗು ಕಂಡೀಷನ್ ಅಲ್ಲಿ ಹೆಂಗಿರುತ್ತಲ್ಲ ಹಂಗೇನೆ ಫ್ಲವರ್ ಆಗ್ಬಿಟ್ಟಿರುತ್ತೆ, ಅರಳೋದೇ ಇಲ್ಲ, ಅದು ಬ್ಲೂಮ್ ಆಗಲ್ಲ. ಓಕೆ, ಸೊ ಅಂತ ಫ್ಲವರ್ ಗೆ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಕರಿತೀವಿ. ಇದರ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ, ಯಾಕೆಂದ್ರೆ ಇದರ ಡೆಫಿನೇಷನ್ ಮತ್ತೆ ಎಕ್ಸಾಂಪಲ್ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಚಾಸ್ಮೋಗ್ಯಾಮಸ್ ಅಂತಂದ್ರೆ ಯಾವಾಗ್ಲೂ ಓಪನ್ ಇರುತ್ತೆ. ಇನ್ನೊಂದು ಏನ್ ಗಿವ್ ರೀಸನ್ ಟೈಪ್ ಕ್ವಶನ್ ಕೇಳ್ಬೋದು ಅಂತಂದ್ರೆ, ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಅಲ್ಲಿ ಯಾವಾಗ್ಲೂ ಪಾಲಿನೇಟರ್ಸ್ ಇಲ್ದೇನೆ ಪಾಲಿನೇಷನ್ ಆಗುತ್ತೆ.
ಇದಕ್ಕೆ ಪಾಲಿನೇಟರ್ಸ್ ಬೇಕಾಗಲ್ಲ ಅಂತ ಕೇಳ್ತಾರೆ. ಯಾಕೆ ಅಂತ ಅಂದ್ರೆ ಬಿಕಾಸ್ ಫ್ಲವರ್ ಈಸ್ ಆಲ್ವೇಸ್ ಕ್ಲೋಸ್ ಆಗಿರೋದ್ರಿಂದನೇ ಇಲ್ಲಿ ಒಳಗಡೆನೆ ಏನಾಗುತ್ತೆ ಪಾಲಿನೇಷನ್ ಆಗುತ್ತೆ. ಅಂದ್ರೆ ಪೋಲನ್ ಮತ್ತೆ ಪಿಸ್ಟಲ್ ಎರಡೂನು ಕೂಡ ಎಲ್ಲಿರುತ್ತೆ, ಒಳಗಡೆನೆ ಇರುತ್ತೆ ಫ್ಲವರ್ ಒಳಗಡೆ. ಸೊ ಹಂಗಾಗಿ ಅಲ್ಲಿ ಪಾಲಿನೇಷನ್ ಆಗುತ್ತೆ. ಪೋಲನ್ ಗ್ರೇನು ಹೋಗಿ ಸ್ಟಿಗ್ಮಾದಲ್ಲಿ ಬೀಳುತ್ತಲ್ಲ, ಆ ಪಾಲಿನೇಷನ್ ಪ್ರೊಸೆಸ್ ಫ್ಲವರ್ ಒಳಗಡೆನೆ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಪಾಲಿನೇಟರ್ಸ್ ಬೇಕಾಗಲ್ಲ, ಕ್ರಾಸ್ ಪಾಲಿನೇಷನ್ ಆಗೋದಿಲ್ಲ. ಯಾವಾಗ್ಲೂ ಕೂಡ ಕಂಪಲ್ಸರಿಯಾಗಿ ಆಟೋಗೆಮಿನೇ ಇದರಲ್ಲಿ ಆಗುತ್ತೆ. ಗೊತ್ತಾಯ್ತು? ಸೊ ಆ ರೀತಿ ನಿಮಗೆ ಏನ್ ಕೇಳ್ತಾರೆ ಅಂದ್ರೆ ಗಿವ್ ರೀಸನ್ ಟೈಪ್ ಕ್ವಶನ್ ಕೇಳ್ತಾರೆ. ಕಾನ್ಸೆಪ್ಟ್ ಎಲ್ಲ ಸೇಮೇ ಇರುತ್ತೆ. ಅವರು ಕ್ವಶನ್ ಯಾವ ರೀತಿ ಕೇಳ್ತಾರಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಬರೆಯೋದು ನಿಮಗೆ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ಒಂದು ಸ್ಟೂಡೆಂಟ್ ಅಲ್ಲಿ ಟೆಸ್ಟ್ ಮಾಡೋದು ಎಕ್ಸಾಮ್ ಅಂತ ಅಂದ್ರೆ. ಗೊತ್ತಾಯ್ತು? ನೆಕ್ಸ್ಟ್ ಅಪೋಮಿಕ್ಸಿಸ್ ಅಂದ್ರೆ ಏನು? ಪ್ರೊಡಕ್ಷನ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್ ಆಗಲಿಲ್ದಂಗೆ ಸೀಡ್ ಪ್ರೊಡಕ್ಷನ್ ಆಗುವಂಥದ್ದು ಆಸ್ಟ್ರೇಸಿ ಮತ್ತೆ ಗ್ರಾಸ್ ಅಲ್ಲಿ ನೋಡ್ತೀವಿ. ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತಂದ್ರೆ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್. ಗೊತ್ತಾಯ್ತು? ಇಲ್ಲಿ ಎಕ್ಸಾಂಪಲ್ ಬನಾನಾ. ಸೊ ಹಂಗಾಗಿ ಇಲ್ಲಿ ಸೀಡ್ಸ್ ಇರೋದಿಲ್ಲ, ಫರ್ಟಿಲೈಸೇಷನ್ ಆಗಿಲ್ಲ ಅಂತಂದ್ರೆ ಸೀಡ್ಸ್ ಫಾರ್ಮೇಶನ್ ಆಗೇ ಇರಲ್ಲ ಅಂತ ಅರ್ಥ. ಸೊ ಅಂತದಕ್ಕೆ ನಾವು ಪಾರ್ಥೆನೋಕಾರ್ಪಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಲಿ ಎಂಬ್ರಿಯೋನಿ ಅಂತ ಅಂದ್ರೆ ಯೂಶಲಿ ಒಂದು ಸೀಡ್ ಅಲ್ಲಿ ಒಂದು ಎಂಬ್ರಿಯೋ ಮಾತ್ರ ಇರ್ತದೆ. ಬಟ್ ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ನ್ಯೂಸೆಲಸ್ ಸೆಲ್ಸ್ ಎಲ್ಲ ಇರ್ತಾವಲ್ಲ ಅದನ್ನು ಕೂಡ ಎಂಬ್ರಿಯೋ ಆಗಿ ಆಕ್ಟ್ ಮಾಡುತ್ತೆ. ಸೊ ಹಂಗಾಗಿ ಅದನ್ನ ನಾವು ಒಂದು ಸೀಡ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಎಂಬ್ರಿಯೋನ ನೋಡ್ಲಿಕ್ಕೆ ಸಾಧ್ಯ ಇದೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ಪಾಲಿ ಎಂಬ್ರಿಯೋನಿ. ಸಿಟ್ರಸ್ ಅಲ್ಲಿ ನಾವು ಇದನ್ನ ನೋಡ್ತೀವಿ. ಪೆರಿಸ್ಪರ್ಮ್ ಅಂತ ಅಂದ್ರೆ ಇದು ನೋಡಿ, ಸೀಡ್ಸ್ ಅಲ್ಲಿ ನ್ಯೂಸೆಲಸ್ ಇರೋದಿಲ್ಲ. ಸೀಡ್ಸ್ ಅಲ್ಲಿ ಇರುವಂತದ್ದು ಯಾವುದು ಅಂದ್ರೆ ಎಂಡೋಸ್ಪರ್ಮ್ ಎಂಬ್ರಿಯೋ ಇರ್ತದೆ. ಓಕೆ, ನ್ಯೂಸೆಲಸ್ ಇರೋದಿಲ್ಲ. ಬಟ್ ಕೆಲವೊಂದು ಸೀಡ್ಸ್ ಅಲ್ಲಿ ನ್ಯೂಸೆಲಸ್ ಕೂಡ ಇರುತ್ತೆ. ನ್ಯೂಸೆಲಸ್ ಅಂದ್ರೆ ಏನು? ಓವ್ಯೂಲ್ ಅಲ್ಲಿ ಇರುವಂತಹ ಸ್ಟ್ರಕ್ಚರ್. ಗೊತ್ತಾಯ್ತು? ಸೊ ಅದನ್ನು ಕೂಡ ಇರುತ್ತೆ. ಸೊ ಅಂತ ಸೀಡ್ಸ್ ಗೆ ನಾವು ಪೆರಿಸ್ಪರ್ಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಬರೀತೀರಾ. ಪೆರಿಕಾರ್ಪ್ ಅಂದ್ರೆ ಏನು? ಇದೆಲ್ಲ ಟರ್ಮ್ಸ್ ಸಿಮಿಲರ್ ಇದೆ. ಸೊ ಹಂಗಾಗಿ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದು ಹೇಳ್ಬಿಟ್ಟು. ಪೆರಿಕಾರ್ಪ್ ಅಂದ್ರೆ ಏನು? ಓವರಿ ಡೆವಲಪ್ಸ್ ಇಂಟು ಫ್ರೂಟ್ ವಾಲ್ ಅಂಡ್ ದಟ್ ಫ್ರೂಟ್ ವಾಲ್ ಈಸ್ ನೋನ್ ಆಸ್ ವಾಟ್ ಪೆರಿಕಾರ್ಪ್. ಫರ್ಟಿಲೈಸೇಷನ್ ಆದ್ಮೇಲೆ ಓವರಿ ಅನ್ನುವಂತ ಸ್ಟ್ರಕ್ಚರ್ ಏನಾಗಿ ಬದಲಾಗುತ್ತೆ? ಇಟ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಫ್ರೂಟ್ ವಾಲ್. ಓವರಿ ವಾಲ್ ಏನಾಗುತ್ತೆ? ಫ್ರೂಟ್ ವಾಲ್ ಆಗುತ್ತೆ. ಓವ್ಯೂಲ್ ಇರೋದು ಏನಾಗುತ್ತೆ? ಸೀಡ್ಸ್ ಆಗುತ್ತೆ. ಸೊ ಹಂಗಾಗಿ ಈ ಫ್ರೂಟ್ ವಾಲಿಗೆ ನಾವು ಪೆರಿಕಾರ್ಪ್ ಅಂತ ಕರಿತೀವಿ. ಇದರಲ್ಲಿ 3 ಲೇಯರ್ಸ್ ಇರುತ್ತೆ. ಓಕೆ, ಎಪಿಕಾರ್ಪ್, ಮೆಸೋಕಾರ್ಪ್ ಮತ್ತೆ ಎಂಡೋಕಾರ್ಪ್. ನೆಕ್ಸ್ಟ್ ಫಾಲ್ಸ್ ಫ್ರೂಟ್ ಅಂದ್ರೆ ಏನು? ಫ್ರೂಟ್ ಈಸ್ ಡೆವಲಪ್ಡ್ ಫ್ರಮ್ ಅದರ್ ದ್ಯಾನ್ ಓವರಿ. ಓವರಿಯಿಂದ ಫ್ರೂಟ್ ಆಗಿಲ್ಲ, ಬದಲಾಗಿ ಬೇರೆ ಪಾರ್ಟ್ಸ್ ಇದೆ ಫ್ಲವರ್ ಅಲ್ಲಿ. ಕೆಲಿಕ್ಸ್ ಆಗಿರ್ಬೋದು, ಓಕೆ, ಕೊರೊಲಾ ಆಗಿರ್ಬೋದು, ಥಲಾಮಸ್ ಆಗಿರ್ಬೋದು. ಇದೆಲ್ಲ ಫ್ರೂಟ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ ಆದ್ರೆ ಅಂತದಕ್ಕೆ ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಟ್ರೂ ಫ್ರೂಟ್ ಅಂದ್ರೆ ಎಕ್ಸಾಕ್ಟ್ಲಿ ಓವರಿಯಿಂದಾನೇ ಫ್ರೂಟ್ ಆಗಿರುವಂತದ್ದು. ನೆಕ್ಸ್ಟ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ಅಂದ್ರೆ ಎಂಬ್ರಿಯೋ ಡೆವಲಪ್ ಆಗ್ಬೇಕಾದ್ರೆ ಅದಕ್ಕೆ ಆಹಾರ ಬೇಕಾಗುತ್ತೆ. ಆ ಆಹಾರ ಯಾರು ಕೊಡ್ತಾರೆ ಅಂತಂದ್ರೆ ಎಂಡೋಸ್ಪರ್ಮ್. ಸೊ ಈ ಎಂಡೋಸ್ಪರ್ಮ್ ಸೀಡ್ ಒಳಗಡೆ ಇರುತ್ತೆ. ಎಂಬ್ರಿಯೋ ಏನ್ ಮಾಡುತ್ತೆ? ಎಂಡೋಸ್ಪರ್ಮ್ ನ ತಿಂತಾ ಬರುತ್ತೆ. ಸೊ ಎಂಡೋಸ್ಪರ್ಮ್ ಸ್ವಲ್ಪ ಮಾತ್ರ ಉಳ್ಕೊಳುತ್ತೆ. ಇನ್ನು ಮಿಕ್ಕಿರುವಂತ ಎಂಡೋಸ್ಪರ್ಮ್ ಎಲ್ಲ ಯಾವ್ದು ತಿಂದಿರುತ್ತೆ ಅಂದ್ರೆ ಎಂಬ್ರಿಯೋ ತಿಂದಿರುತ್ತೆ ಡೆವಲಪ್ ಆಗ್ಬೇಕಾದ್ರೆ. ಓಕೆ, ಸೊ ಹಂಗಾಗಿ ಸೀಡ್ಸ್ ಅಲ್ಲಿ ಎಂಡೋಸ್ಪರ್ಮ್ ನ ನಾವು ನೋಡ್ತೀವಿ. ಸೊ ಅಂತ ಸೀಡ್ಸ್ ಗೆ ನಾವೇನಂತ ಕರಿತೀವಿ? ಎಂಡೋಸ್ಪರ್ಮಿಕ್ ಸೀಡ್ಸ್. ಇದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್ ಯಾವಾಗ್ಲೂ ನೆನಪು ಮಾಡ್ಕೊಳ್ಳಿ, ಲಿಕ್ವಿಡ್ ಎಂಡೋಸ್ಪರ್ಮ್, ಕೊಕೊನೆಟ್. ಓಕೆ, ನಾವು ಎಳ್ನೀರು ಕುಡಿತೀವಲ್ಲ ಅದು ಎಂಡೋಸ್ಪರ್ಮ್ ಅಂತ ನೆನಪು ಮಾಡ್ಕೊಳ್ಳಿ. ಸೊ ಎಂಡೋಸ್ಪರ್ಮಿಕ್. ನೆಕ್ಸ್ಟ್ ನಾನ್ ಎಂಡೋಸ್ಪರ್ಮಿಕ್ ಅಂತ ಅಂದ್ರೆ ಈ ಎಂಬ್ರಿಯೋ ಇದೆಯಲ್ಲ ಕಂಪ್ಲೀಟ್ ಎಲ್ಲ ಎಂಡೋಸ್ಪರ್ಮ್ ನ ತಿಂದು ಖಾಲಿ ಮಾಡ್ಬಿಡುತ್ತೆ. ಸೊ ಸೀಡ್ಸ್ ಒಳಗಡೆ ಎಂಡೋಸ್ಪರ್ಮ್ ನಮಗೆ ಕಾಣಿಸೋದೇ ಇಲ್ಲ. ಅಂತದಕ್ಕೆ ನಾವು ನಾನ್ ಎಂಡೋಸ್ಪರ್ಮಿಕ್ ಅಂತ ಕರಿತೀವಿ. ಈಗ ನಾನ್ ಎಂಡೋಸ್ಪರ್ಮಿಕ್ಗೂ ಇನ್ನೊಂದು ನೇಮ್ ಇದೆ, ನಾನ್ ಆಲ್ಬುಮಿನಸ್. ಅಥವಾ ಇದಕ್ಕೆ ನಾನು ಇಲ್ಲಿ ಬರೆಯೋದು ಮಿಸ್ ಮಾಡಿದೀನಿ. ಇದಕ್ಕೆ ಇನ್ನೊಂದು ಏನಂತಾರೆ ಅಂದ್ರೆ ಎಕ್ಸ್ ಆಲ್ಬುಮಿನಸ್ ಅಂತ ಕರಿತೀವಿ. ಎಕ್ಸ್ ಅಂತ ಅಂದ್ರೆ ಈಗ ನೋಡಿ, ಮುಂಚೆ ಎಂಡೋಸ್ಪರ್ಮ್ ಇತ್ತು ಬಟ್ ಈಗ ಇಲ್ಲ. ಯಾಕಿಲ್ಲ? ಎಂಬ್ರಿಯೋ ತಿಂದ್ಬಿಟ್ಟಿದೆ. ಎಂಬ್ರಿಯೋ ಡೆವಲಪ್ ಆಗ್ಬೇಕಲ್ಲ. ಎಂಬ್ರಿಯೋ ಡೆವಲಪ್ ಆಗಿ ನೆಕ್ಸ್ಟ್ ಕಾಟಿಲಿಡನ್ ಆಗಿ, ಪ್ಲಿಮ್ಯೂಲ್, ರಾಡಿಕಲ್ ಆಗಿ, ಆಮೇಲೆ ಶೂಟ್ ಮತ್ತೆ ರೂಟ್ ಆಗ್ಬೇಕು ಜರ್ಮಿನೇಷನ್ ಆದ್ಮೇಲೆ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಆಹಾರ ಬೇಕಲ್ವಾ? ಅದು ಫುಡ್ ಪ್ರೊವೈಡ್ ಮಾಡ್ತಿರೋದೇ ಯಾರು ಅಂದ್ರೆ ಎಂಡೋಸ್ಪರ್ಮ್. ಓಕೆನಾ? ಸೊ ಎಂಡೋಸ್ಪರ್ಮ್ ಮೇಜರ್ ಆಗಿ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಹಂಗಾಗಿ ಅದನ್ನ ಆಲ್ಬುಮಿನ್ ಅಂತ ಕರಿತೀವಿ. ಸೊ ದಟ್ಸ್ ವೈ ಇಟ್ ಇಸ್ ಡಿಫ್ರೆನ್ಶಿಯೇಟೆಡ್ ಆಲ್ಸೋ ಆಸ್ ಆಲ್ಬುಮಿನಸ್, ನಾನ್ ಆಲ್ಬುಮಿನಸ್. ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂದ್ರೆ ಆಲ್ಬುಮಿನಸ್, ನಾನ್ ಎಂಡೋಸ್ಪರ್ಮಿಕ್ ಅಂತ ಅಂದ್ರೆ ನಾನ್ ಆಲ್ಬುಮಿನಸ್ ಅಥವಾ ಎಕ್ಸ್ ಆಲ್ಬುಮಿನಸ್ ಸೀಡ್ಸ್. ಗೊತ್ತಾಯ್ತು? ನೆಕ್ಸ್ಟ್ ಇಮ್ಯಾಸ್ಕುಲೇಷನ್ ಪ್ರೊಸೆಸ್. ಇದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಪ್ರೊಸೆಸ್ ಅಲ್ಲಿ ಈ ಡೆಫಿನೇಷನ್ಸ್ ನಿಮಗೆ 2 ಮಾರ್ಕ್ಸ್ ಗೆ ಕೇಳ್ತಾರೆ.
ಸೊ ಇಮ್ಯಾಸ್ಕುಲೇಷನ್ ಅಂದ್ರೆ ರಿಮೂವಲ್ ಆಫ್ ಆಂಥರ್ಸ್ ಅಥವಾ ಸ್ಟೆಮನ್ಸ್, ಕಂಪ್ಲೀಟ್ ಸ್ಟೆಮನ್ ಅಥವಾ ಪೋಲನ್ ಇರುವಂತಹ ಪ್ಲೇಸ್ ಇದೆಲ್ಲ ಆಂಥರ್, ಅದನ್ನ ಕಟ್ ಮಾಡ್ತೀವಿ with the help of scissors. Okay, from ಯಾವ್ದ್ರಿಂದ ಅಂದ್ರೆ bisexual flowers before dehiscence. ಪೋಲನ್ ಇನ್ನು ಗ್ರೋತ್ ಪೋಲನ್ ಮೆಚೂರ್ ಆಗಿ ಫ್ಲವರ್ ಇಂದ ಆಚೆ ಬರೋಕ್ಕಿಂತ ಮುಂಚೆನೆ ಬಡ್ ಕಂಡೀಷನ್ ಅಲ್ಲಿ ಇದ್ದಾಗೇನೆ ಆಂಥರ್ಸ್ ನ ತೆಗೆದ್ ಬಿಡೋದು, ಕಟ್ ಮಾಡ್ಬಿಟ್ಟು, ಅಂತ ಪ್ರೊಸೆಸ್ಗೆ ಇಮ್ಯಾಸ್ಕುಲೇಷನ್ ಅಂತ ಕರಿತೀವಿ. ಬ್ಯಾಗಿಂಗ್ ಅಂತ ಅಂದ್ರೇನು, ಇಮ್ಯಾಸ್ಕುಲೇಟ್ ಆಗಿರುವಂತಹ ಫ್ಲವರ್ಸ್ ಗೆ ಒಂದು ಪ್ಲಾಸ್ಟಿಕ್ ಪೇಪರ್ನ, ಪ್ಲಾಸ್ಟಿಕ್ ಕವರ್ ಅಥವಾ ಬಟರ್ ಪೇಪರ್ನ ಹಾಕ್ಬಿಟ್ಟು ಟೈ ಮಾಡ್ತವೆ, ಅಂತದಕ್ಕೆ ಇಮ್ಯಾಸ್ಕುಲೇಷನ್ ಅಂತ ಕರಿತೀವಿ. ಪಾಲಿನೇಷನ್ ಆಗ್ಬಾರ್ದು ಅಂತ ಹೇಳಿ ಈ ವರ್ಕ್ ಮಾಡುವಂತ. ಓಕೆನಾ. ನೆಕ್ಸ್ಟ್ ಫಿಲಿಫಾರ್ಮ್ ಆಪರೇಟಸ್ ಅಂದ್ರೆ ಏನು, ಅದರ ಫಂಕ್ಷನ್ ಏನು ಅಂತ ಹೇಳಿ ಕೆಲವೊಂದ್ಸರಿ ಕೇಳ್ತಾರೆ. ನೋಡಿ, ಎಂಬ್ರಿಯೋ ಸ್ಯಾಕ್ ಅಲ್ಲಿ ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಸೆಲ್ಸ್ ಇರ್ತದೆ. ಓಕೆ, ದಟ್ ಈಸ್ ಎಗ್ ಆಪರೇಟಸ್ ಇರುತ್ತೆ. ಆ ಎಗ್ ಆಪರೇಟಸ್ ಅಲ್ಲಿ ಈ ತರ ಸ್ಟ್ರಕ್ಚರ್, ಒಂದ್ ನಿಮಿಷ ಬರುತ್ತೆ ತೋರಿಸಿ. 3 ಆಂಟಿಪೋಡಲ್ ಸೆಲ್ಸ್ ಇರುತ್ತೆ ಎಲ್ಲಿ, ಚಲಾಸಲ್ ಎಂಡ್ ಕಡೆ. ಓಕೆ, ಸೊ ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಎಗ್ ಆಪರೇಟಸ್ ಇರುತ್ತೆ. ಈ ಎಗ್ ಆಪರೇಟಸ್ ಅಲ್ಲಿ ಒಂದನ್ನ ಎಗ್ ಸೆಲ್ ಅಂತ ಕರಿತೀವಿ, ಇನ್ನು ಎರಡನ್ನ ನಾವೇನಂತ ಕರಿತೀವಿ, ಸಿನರ್ಜಿಡ್ಸ್. ದೀಸ್ ಟು ಆರ್ ಸಿನರ್ಜಿಡ್ಸ್. ಈ ಸಿನರ್ಜಿಡ್ಸ್ ಅಲ್ಲೇನೆ ಇನ್ನೊಂದು ಸ್ಟ್ರಕ್ಚರ್ ಕಾಣಿಸ್ತಾ ಬರುತ್ತೆ ಮಕ್ಕಳೇ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಫಿಲಿಫಾರ್ಮ್ ಆಪರೇಟಸ್. ನೇಮ್ ಅಲ್ಲೇನೆ ಇದೆ ನೋಡಿ, ಫಿಂಗರ್ ಲೈಕ್ ಪ್ರೊಜೆಕ್ಷನ್, ಫಿಲಿಫಾರ್ಮ್ ಆಪರೇಟಸ್ ಅಲ್ವಾ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, ಪೋಲನ್ ಗ್ರೇನ್ ಇಲ್ಲೇನೆ ಬರಬೇಕು, ಇಲ್ಲಿ ಬಂದ್ಬಿಟ್ಟು ಎಕ್ಸೆಲ್ ಜೊತೆ ಫ್ಯೂಸ್ ಆಗ್ಬೇಕು ಅನ್ನೋ ಒಂದು ರೀಸನ್ಗೆ ಪೋಲನ್ ಗ್ರೇನಿನ ಪಾತ್ ತೋರಿಸುತ್ತೆ, ಎಂಟ್ರಿ. ಇಲ್ಲೇ ಬರಪ್ಪ ನೀನು, ಇಲ್ಲೇ ಇರೋದು ಎಗ್, ಇಲ್ಲ ನೀನ್ ಫ್ಯೂಸ್ ಆಗ್ಬೇಕು ಅಂತ ಹೇಳಿ ಗೈಡ್ ಮಾಡ್ತಿರೋದು ಯಾರು, ದಾರಿ ತೋರಿಸ್ತಿರೋದು ಯಾರು ಅಂದ್ರೆ ಫಿಲಿಫಾರ್ಮ್ ಆಪರೇಟಸ್. ಹೆಂಗೆ ಅಂತಂದ್ರೆ ಬೈ ರಿಲೀಸಿಂಗ್ ಸಮ್ ಕೆಮಿಕಲ್ಸ್. ಅಷ್ಟೊಂದು ಡೀಟೇಲ್ಸ್ ಬೇಡ, ಸೊ ಇಷ್ಟು ನೀವು ಹೇಳ್ತೀರಾ. ಗೈಡಿಂಗ್ ಪೋಲನ್ ಗ್ರೇನ್ ಟು ರೀಚ್ ಎಗ್. ಓಕೆ, ಎಗ್ ಇನ್ಸೈಡ್ ದ ಎಂಬ್ರಿಯೋ ಸ್ಯಾಕ್. ಈ ಪ್ರೊಸೆಸ್ಗೆ ಈ ಒಂದು ಫಂಕ್ಷನ್ ರೋಲ್ ಯಾವ್ದು, ಫಿಲಿಫಾರ್ಮ್ ಆಪರೇಟಸ್. ನೆಕ್ಸ್ಟ್, ಟ್ರಿಪ್ಲಾಯ್ಡ್ ಟಿಶ್ಯೂ ಇನ್ ಫರ್ಟಿಲೈಸ್ಡ್ ಓವ್ಯೂಲ್ ಯಾವುದು ಅಂತ ಕೇಳ್ತಾರೆ. ಅಂದ್ರೆ ಕೆಲವೊಂದ್ಸರಿ ಈ ರೀತಿ ಒನ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಬರೆಯುವಂಥದ್ದು. ಸೊ ಅವಾಗ ಏನಂತ ಬರ್ತಾರೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ನಾನು ಡೀಟೇಲ್ ಆಗಿ 5 ಮಾರ್ಕ್ಸ್ ಕ್ವಶನ್ಸ್ ವಿಡಿಯೋ ಇದೆ ಅಲ್ಲ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಹೋಲ್ ಪ್ರಾಸೆಸ್. ಓಕೆನಾ, ನೀವು ಅದನ್ನ ಒಂದ್ಸರಿ ನೋಡಿ, ಒಂದ್ಸರಿ ನೋಡ್ಬಿಟ್ರೆ ನಿಮಗೆ ರಿವೈಸ್ ಆದಂಗ ಆಗುತ್ತೆ. ಇಲ್ಲಿ ನಾನು ಜಸ್ಟ್ ಹೇಳ್ತಿರೋದು ಯಾವ್ಯಾವ ರೀತಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂತ. ನೆಕ್ಸ್ಟ್, ಪೋಲನ್ ಗ್ರೇನ್ ಅಲರ್ಜಿ ಮತ್ತೆ ಅದರ ಡಿಸೀಸ್ ಬಗ್ಗೆ ನೋಡ್ಕೊಳ್ಳಿ. ವಾಟರ್ ಹ್ಯಾಸೆಂಟ್ ಮತ್ತೆ ವಾಟರ್ ಲಿಲಿ ಎಂತ ಪ್ಲಾಂಟ್ಸ್ ಅಂತ ಕೇಳ್ತಾರೆ. ಯೂಶುವಲಿ ಇದು ಲೈಕ್ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಚೂಸ್ ಮಾಡ್ಲಿಕ್ಕೆ ಕೇಳುವಂತಹ ಕ್ವಶನ್ಸ್ ಆಗಿದೆ. ಓಕೆ, ಅಕ್ವಾಟಿಕ್ ಪ್ಲಾಂಟ್ಸ್ ಬಟ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್ ಆರ್ ಥ್ರೂ ವಿಂಡ್. ನೀರಲ್ಲಿ ಇರುತ್ತೆ ಈ ಪ್ಲಾಂಟ್ಸ್, ಅಕ್ವಾಟಿಕ್ ಪ್ಲಾಂಟ್ಸ್ ಹೌದು, ಬಟ್ ಹಂಗಂತ ಹೇಳಿ ಪಾಲಿನೇಷನ್, ವಾಟರ್ ಪಾಲಿನೇಷನ್ ಆಗೋದಿಲ್ಲ. ಹೆಂಗಾಗುತ್ತೆ ಪಾಲಿನೇಷನ್ ಅಂದ್ರೆ, ಇದರ ಸರ್ಫೇಸ್, ವಾಟರ್ ಸರ್ಫೇಸ್ ಮೇಲ್ಗಡೆ ಫ್ಲವರ್ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಇನ್ಸೆಕ್ಟ್ಸ್ ಇಂದ ಪಾಲಿನೇಷನ್ ಆಗುತ್ತೆ ಅಥವಾ ವಿಂಡ್ ಥ್ರೂ ಪಾಲಿನೇಷನ್ ಆಗುತ್ತೆ. ಗೊತ್ತಾಯ್ತು. ನೆಕ್ಸ್ಟ್, ಅಕ್ವಾಟಿಕ್ ಏನು ಏಜೆಂಟ್ ಇದ್ದಾವೆ, ಪಾಲಿನೇಷನ್ ಏಜೆಂಟ್ ಯಾವ್ದು ಅಂದ್ರೆ ಅಕ್ವಾಟಿಕ್ ಅಂದ್ರೆ ವಾಟರ್, ವಿಂಡ್ ಮತ್ತೆ ಇನ್ನೊಂದು ಇನ್ಸೆಕ್ಟ್ ಇದೆ. ಓಕೆನಾ. ಸೊ ಈ ಅಕ್ವಾಟಿಕ್ ಕಂಡೀಷನ್ ಅಲ್ಲಿ ಇದ್ದಾಗ ಯಾವ ರೀತಿ ಇರುತ್ತೆ ಪೋಲನ್ ಗ್ರೇನ್ಸ್ ಅಂತಂದ್ರೆ, ರಿಬ್ಬನ್ ತರ ಇರುವಂತದ್ದು. ಯಾಕೆ ಆ ತರ ಎಲ್ಲ ಇರುತ್ತೆ ಅಂದ್ರೆ, ಈಸಿಯಾಗಿ ವಾಟರ್ ಅಲ್ಲಿ ಮೂವ್ ಆಗ್ಬಿಟ್ಟು ಸ್ಟಿಗ್ಮಾಗೆ ರೀಚ್ ಆಗ್ಬೇಕು. ಸೊ ಅವಾಗ ಅದಕ್ಕೋಸ್ಕರ ಈ ರೀತಿ ಅಡಾಪ್ಟೇಷನ್ಸ್ ಇರುತ್ತೆ. ವಿಂಡ್ ಅಲ್ಲಿ ಇರುವಂತದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ, ನಾನ್ ಸ್ಟಿಕ್ಕಿ, ಲೈಟ್ ವೇಟ್ ಇರೋದು, ಸೊ ಗಾಳಿಗೆ ಹಾರ್ಕೊಂಡು ಹೋಗ್ಬೇಕು ಅಂತ ಕ್ಯಾರೆಕ್ಟರ್ಸ್ ಇರುತ್ತೆ. ಇನ್ನು ಇನ್ಸೆಕ್ಟ್ಸ್ ಪಾಲಿನೇಷನ್ಸ್ ಅಲ್ಲಿ, ಪಾಲಿನೇಟೆಡ್ ಫ್ಲವರ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಇನ್ಸೆಕ್ಟ್ಸ್ ಗೆ ಸ್ಟಿಕ್ ಆಗ್ಬೇಕು, ಇನ್ಸೆಕ್ಟ್ಸ್ ಅದಕ್ಕೆ ಅಟ್ರಾಕ್ಟ್ ಆಗ್ಬೇಕು ಪೋಲನ್ಗೆ. ಸೊ ಹಂಗಾಗಿ ಅಲ್ಲಿ ಫ್ಲವರ್ ಏನಿರುತ್ತೆ ಅಟ್ರಾಕ್ಟಿವ್ ಇರುತ್ತೆ, ಬಂದು ಇನ್ಸೆಕ್ಟ್ ಕುತ್ಕೊಳ್ಳಿ, ಅವಾಗ ನನ್ನಲ್ಲಿ ಇರುವಂತಹ ಪೋಲನ್ ನಾನು ಇನ್ಸೆಕ್ಟ್ ಗೆ ಹಚ್ಬಿಡ್ಬೋದು ಅಂತ ಹೇಳಿ ಫ್ಲವರ್ ಆ ರೀತಿ ಮಾಡಿಫಿಕೇಶನ್ಸ್, ಅಡಾಪ್ಟೇಷನ್ಸ್ ಮಾಡ್ಕೊಂಡಿರುತ್ತೆ. ಗೊತ್ತಾಯ್ತಾ ಮಕ್ಕಳೇ. ಸೊ ಇದನ್ನ ನೀವು ಪಾಯಿಂಟ್ಸ್ ವೈಸ್ ಬರಿತಾ ಬರ್ತೀರಾ, ಇಲ್ಲಿ ನಾನು ಮೆನ್ಷನ್ ಮಾಡಿದೆ. ಓಕೆ, ಸೊ ಮೇಜರ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇಲ್ಲಿ ನೋಡಿ ಇನ್ಫಾರ್ಮೇಶನ್ ಇದೆಲ್ಲ, ಇದು ಕಂಪಲ್ಸರಿ ಆಗಿ ನೀವು ನೋಡ್ಕೋಬೇಕು. ಓಕೆ, ಸೊ ಆಲ್ ದಿಸ್ ಇನ್ಫಾರ್ಮೇಶನ್ ಏನು, ಫ್ಲವರ್ಸ್ ಪ್ರೊವೈಡ್ ನೆಕ್ಟಾರ್ ಅಂಡ್ ಪೋಲನ್ ಗ್ರೇನ್. ಇನ್ಸೆಕ್ಟ್ ವಿಸಿಟ್ ಮಾಡ್ಬೇಕು ಅಂದ್ರೆ ಫ್ಲವರ್ ಏನ್ ಕೊಡುತ್ತೆ, ಏನ್ ಗಿಫ್ಟ್ ಕೊಡುತ್ತೆ ಫ್ಲವರ್, ಇನ್ಸೆಕ್ಟ್ ಬಂದ್ರೆ ಆಯ್ತು ನಾನ್ ಪಾಲಿನೇಷನ್ ಮಾಡ್ಕೊಡ್ತೀನಿ, ನೀನ್ ನಂಗೆ ಏನ್ ಕೊಡ್ತೀಯಾ ಅಂತ ಕೇಳುತ್ತೆ ಇನ್ಸೆಕ್ಟ್. ಅವಾಗ ಫ್ಲವರ್ ಏನ್ ಹೇಳುತ್ತೆ, ಐ ವಿಲ್ ಪ್ರೊವೈಡ್ ನೆಕ್ಟಾರ್ ಅಂಡ್ ಪೋಲನ್ ಗ್ರೇನ್ ಕೊಡ್ತೀನಿ. ನೆಕ್ಸ್ಟ್, ಫ್ಲವರ್ ಸೆಕ್ರೇಟ್ ಫೌಲ್ ಓಡರ್ಸ್ ಟು ಅಟ್ರಾಕ್ಟ್. ಕೇಳ್ತಾರೆ, ಫೌಲ್ ಓಡರ್ ಯಾವ್ದಕ್ಕೆ ಅಂದ್ರೆ, ಅಷ್ಟು ಪ್ಲೆಸೆಂಟ್ ಸ್ಮೆಲ್ ಇಲ್ಲದೆ ಇರುವಂತದ್ದು.
ಒಂದ್ ಸ್ವಲ್ಪ ಕೊಳ್ತೋಗಿರುವಂತ ಸ್ಮೆಲ್ ಬರುವಂತದ್ದು ಫ್ಲವರ್ಸ್ ಇರುತ್ತೆ. ಯಾಕೆ ಅಂದ್ರೆ ಮೇಜರ್ ಆಗಿ ಅದಕ್ಕೆ ಪಾಲಿನೇಟರ್ ಯಾವುದು ಅಂತಂದ್ರೆ ಬೀಟಲ್ಸ್ ಮತ್ತೆ ಫ್ಲೈಸ್. ಈ ಬೀಟಲ್ಸ್ ಮತ್ತೆ ಫ್ಲೈಸ್ ಯಾವಾಗ್ಲೂ ಕೊಳ್ತೋಗಿರೋ ಪ್ಲೇಸ್ ಅಲ್ಲಿನೇ ಬಂದು ಕುತ್ಕೊಳ್ಳುತ್ತಲ್ಲ, ಅದೇ ರೀತಿ ಫ್ಲವರ್ಸ್ ಕೂಡ ಹಂಗೆ ಕೊಳ್ತೋಗಿರೋ ಸ್ಮೆಲ್ ಪ್ರೊಡ್ಯೂಸ್ ಮಾಡುತ್ತೆ. ಹಂಗಾಗಿ ಇವೆಲ್ಲ ಹುಳಗಳು ಬರ್ಲಿ ಅಂತ. ಓಕೆ, ಎಕ್ಸ್ಪೆಷಲಿ ಯಾವುದು ಅಂತ ಇನ್ಸೆಕ್ಟ್ ಅಂತ ಬರೆಯಂಗಿಲ್ಲ. ಇನ್ಸೆಕ್ಟ್ ಪಾಲಿನೇಷನ್ ಹೌದು, ಅದ್ರಲ್ಲಿನೂ ಕೂಡ ಯಾವುದು ಅಂತ ಕೇಳಿದ್ರೆ ಬೀಟಲ್ಸ್ ಮತ್ತೆ ಫ್ಲೈಸ್ ಅಂತ ಬರೀತಾರೆ. ನೆಕ್ಸ್ಟ್ ಟಾಲೆಸ್ಟ್ ಫ್ಲವರ್ ಯಾವ್ದಿದೆ ಅಂದ್ರೆ ಅಮ್ಯಾರ್ಫೋಫಾಲಸ್. ಇದ್ರೊಳಗಡೆ ಏನಂತ ಅಂದ್ರೆ ಎಗ್ ಇಡುವಷ್ಟು ಪ್ಲೇಸ್ ಇರುತ್ತೆ. ಓಕೆ, ಸೊ ಅಷ್ಟು ದೊಡ್ಡ ಫ್ಲವರ್ ಯಾವುದು ಅಂತಂದ್ರೆ ಅಮ್ಯಾರ್ಫೋಫಾಲಸ್. ನೆಕ್ಸ್ಟ್ ಮಾತ್ ಮತ್ತೆ ಯುಕ್ಕೈನ ಪಾಲಿನೇಷನ್ ಪ್ರಾಸೆಸ್ ನಿಮಗೆ ಕೆಲವೊಂದ್ಸರಿ 2 marks ಗೆ ಕೇಳ್ತಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಸರಿನಾ? ನೆಕ್ಸ್ಟ್ ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್ ಯಾವ್ದು ಅಂತ ಕೇಳ್ತಾರೆ. ಕೆಲವೊಂದ್ಸರಿ 3 marks ಗೆನೆ ಕೇಳಿದ್ದಾರೆ. ರೈಟ್ ದ ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್ ಈಸಿಯಾಗಿ ಬರೀತಾರೆ. ಝೈಗೋಟ್ ಇಂದ ಪ್ರೋ ಎಂಬ್ರಿಯೋ ಆಗುತ್ತೆ, ಪ್ರೋ ಎಂಬ್ರಿಯೋ ಇಂದ ಗ್ಲೋಬ್ಯುಲರ್ ಸ್ಟೇಜ್ ಆಗುತ್ತೆ, ಗ್ಲೋಬ್ಯುಲರ್ ಇಂದ ಹಾರ್ಟ್ ಸ್ಟೇಜ್ ಆಗುತ್ತೆ, ಹಾರ್ಟ್ ಸ್ಟೇಜ್ ಇಂದ ನೆಕ್ಸ್ಟ್ ಏನಾಗುತ್ತೆ ಮೆಚೂರ್ ಎಂಬ್ರಿಯೋ ಆಗುತ್ತೆ, ಕಾಟಿಲಿಡನ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಡಯಾಗ್ರಾಮ್ಸ್ ಯಾವ್ದು ಕಂಪಲ್ಸರಿ ನೋಡ್ಕೋಬೇಕು 3 marks ಗೆ ಅಂತ ಕೇಳಿದ್ರೆ ಮೆಚೂರ್ ಎಂಬ್ರಿಯೋ ಸ್ಯಾಕ್, ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್, ಎಲ್ಎಸ್ ಆಫ್ ಗ್ರಾಸ್ ಎಂಬ್ರಿಯೋ, ಡೈಕಾಟ್ ಎಂಬ್ರಿಯೋ, ಯಂಗ್ ಆಂಥರ್, ಅನಾಟ್ರೋಪಸ್ ಓವ್ಯೂಲ್, ಇದೆಲ್ಲ ನೀವು ನೋಡ್ಕೊಳ್ಳಿ. ಸರಿನಾ? ನೆಕ್ಸ್ಟ್ ವ್ಯಾಲಿಸ್ ನರಿಯಾದಲ್ಲಿ ಪಾಲಿನೇಷನ್ ಹೆಂಗಾಗುತ್ತೆ ನಿಮಗೆ 3 marks ಗೆ ಕ್ವಶನ್ ಕೇಳ್ತಾರೆ. ಓಕೆ, ಸೊ ವ್ಯಾಲಿಸ್ ನರಿಯಾದಲ್ಲಿ ಹೆಂಗಾಗುತ್ತೆ ಅಂತ ಕೇಳಿದ್ರೆ ನೋಡಿ, ವ್ಯಾಲಿಸ್ ನರಿಯಾದಲ್ಲಿ ಈ ಸ್ಟಿಗ್ಮಾ ಇರುತ್ತಲ್ಲ, ಸ್ಟಿಗ್ಮಾ ಸ್ಟೈಲ್ ಓವರಿ ಅಂದ್ರೆ ಗೈನಿಷಿಯಂ ಇರುತ್ತಲ್ಲ, ಇದರಲ್ಲಿ ಸ್ಟೈಲ್ ಇದೆಲ್ಲ ಅದು ಏನಾಗಿರುತ್ತೆ ಅಂದ್ರೆ ಕರ್ಲ್ ಆಗಿ ಟ್ವಿಸ್ಟ್ ಆಗಿ ಇರುತ್ತೆ. ಯಾವಾಗ ಇದು ರೆಡಿ ಇದೆ, ಪಾಲಿನೇಷನ್ ಗೆ ರೆಡಿ ಇದೆ ಅಂತ ಅಂದಾಗ ಅದು ಟ್ವಿಸ್ಟ್ ಆಗಿರೋದು ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ವಾಟರ್ ಸರ್ಫೇಸಿಗೆ ಈ ರೀತಿ ಫ್ಲವರ್ ಎಕ್ಸ್ಪೋಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದ್ರಲ್ಲಿ ಇರುವಂತ ಮೇನ್ ಫ್ಲವರ್ಸ್ ಎಲ್ಲಿರುತ್ತೆ ಅಂದ್ರೆ ವಾಟರ್ ಒಳಗಡೆನೆ ಇರುತ್ತೆ. ಸೊ ಮೇಲ್ ಫ್ಲವರ್ಸ್ ಏನ್ ಮಾಡುತ್ತೆ, ಸಾರಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್, ಎಸ್ ಮೇಲ್ ಫ್ಲವರ್ಸ್ ಓನ್ಲಿ, ಯಾಕಂದ್ರೆ ಇದರಲ್ಲಿ 2 ಫ್ಲವರ್ಸ್ ಇರುತ್ತೆ, ಮೇಲ್ ಮತ್ತೆ ಫಿಮೇಲ್ ಫ್ಲವರ್. ಓಕೆ, ಸೊ ಈ ಮೇಲ್ ಫ್ಲವರ್ಸ್ ಅಲ್ಲಿ ಇರುವಂತದ್ದು ಆಂಥರ್ ಏನ್ ಮಾಡುತ್ತೆ, ಪೋಲನ್ ನ ರಿಲೀಸ್ ಮಾಡುತ್ತೆ. ಸೊ ಈ ಪೋಲನ್ ಇದೆ ಅಲ್ಲ, ವಾಟರ್ ಅಲ್ಲಿ ಪ್ಯಾಸಿವ್ ಆಗಿ ಸ್ವಿಮ್ ಮಾಡುತ್ತೆ. ಪ್ಯಾಸಿವ್ ಸ್ವಿಮ್ಮಿಂಗ್ ಅಂತ ಅಂದ್ರೆ ವಾಟರ್ ಕರೆಂಟ್ಸ್ ಯಾವ ರೀತಿ ಹೋಗುತ್ತೋ ಅದೇ ರೀತಿ ಅದ್ರ ಜೊತೆಗೇನೆ ಇದನ್ನು ಕೂಡ ಸಾಗುತ್ತೆ. ಇದೇ ಸಪರೇಟ್ ಆಗಿ ಸ್ವಿಮ್ ಮಾಡಲ್ಲ, ಗೊತ್ತಾಯ್ತಾ? ಹಂಗೆ ಇದೇ ಎನರ್ಜಿ ಹಾಕಿದ್ರೆ ಆಕ್ಟಿವ್ ಅಂತ ಹೇಳ್ತಾ ಇದ್ವಿ. ಇಟ್ ಈಸ್ ಮೂವಿಂಗ್ ಅಲಾಂಗ್ ವಿತ್ ದ ವಾಟರ್ ವೇವ್ಸ್. ಓಕೆನಾ? ಸೊ ವೇವ್ಸ್ ಜೊತೆಗೆ ಮೂವ್ ಆಗ್ತಾ 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 ಸ್ಟಿಗ್ಮಾ ಕಡೆ ರೀಚ್ ಆಗುತ್ತೆ, ಅಲ್ಲಿ ಪಾಲಿನೇಷನ್ ಆಗುತ್ತೆ. ಗೊತ್ತಾಯ್ತು? ಸೊ ಇಂಥ ಸ್ಪೆಷಲ್ ಕಂಡೀಷನ್ ಇರೋದೇ ವ್ಯಾಲಿಸ್ ನರಿಯಾದಲ್ಲಿ. ಅದೇ ಸೀಗ್ರಾಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕಂಪ್ಲೀಟ್ ಫ್ಲವರ್ ಏನಾಗಿರುತ್ತೆ ವಾಟರ್ ಅಲ್ಲಿ ಸಬ್ಮರ್ಜ್ ಆಗಿರುತ್ತೆ. ಸೊ ಹಂಗಾಗಿ ಮೇಲ್ ಮತ್ತೆ ಫಿಮೇಲ್ ಫ್ಲವರ್ ಎರಡನ್ನೂ ಕೂಡ ವಾಟರ್ ಒಳಗಡೆ ಇರೋದ್ರಿಂದಾನೇ ಪಾಲಿನೇಷನ್ ಕೂಡ ವಾಟರ್ ಒಳಗಡೆ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಮೇಜರ್ ಆಗಿ ಕೇಳುವಂತದ್ದು 3 marks ಗೆ ಅಂತಂದ್ರೆ ಅಥವಾ 2 marks ಗೆ ಯಾವ ರೀತಿ ಕೇಳ್ತಂದ್ರೆ ಪಾರ್ಚುರೇಷನ್ ಅಂದ್ರೆ ಏನು, ಹೌದಾ? ಅಥವಾ ಈ ರೀತಿ ಕ್ವಶನ್ ಜಾಸ್ತಿ ಸರಿ ಕೇಳ್ತಾರೆ. ಇಲ್ಲಿ ಹೈಲೈಟ್ ಮಾಡಿದೀನಿ ಹಂಗಾಗಿನೇ. ಪಾರ್ಚುರೇಷನ್ ಈಸ್ ಇಂಡ್ಯೂಸ್ಡ್ ಬೈ ಕಾಂಪ್ಲೆಕ್ಸ್ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್, ಸಬ್ಸ್ಟಾನ್ಶಿಯೇಟ್, ಎಕ್ಸ್ಪ್ಲೇನ್ ಮಾಡಿ. ಅಥವಾ ವಾಟ್ ಈಸ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್, 2 marks ಗೆ ಕೇಳ್ತಾರೆ ಈ ರೀತಿ ಕ್ವಶನ್. ಓಕೆ, ಸೊ ಇದನ್ನ ನೀವು ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ, ಯಾವಾಗ ಫೀಟಸ್ ಫುಲ್ಲಿ ಡೆವಲಪ್ ಆಗಿರುತ್ತೋ ಆವಾಗ ಅದು ಸಿಗ್ನಲ್ ಸೆಂಡ್ ಮಾಡುತ್ತೆ. ಆವಾಗ ಪಿಟ್ಯುಟರಿ ಗ್ಲ್ಯಾಂಡ್ ಏನಾಗುತ್ತೆ ಆಕ್ಟಿವ್ ಆಗ್ಬಿಟ್ಟು ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಎಷ್ಟು ಜಾಸ್ತಿ ಸಿಗ್ನಲ್ ಕೊಡುತ್ತೆ ಫೀಟಸ್, ಅಷ್ಟು ಜಾಸ್ತಿ ಆಕ್ಸಿಟೋಸಿನ್ ರಿಲೀಸ್ ಮಾಡುತ್ತೆ. ಆಕ್ಸಿಟೋಸಿನ್ ರಿಲೀಸ್ ಮಾಡಿದಾಗ ಅದು ಏನು ಬೇಬಿನ ಪುಷ್ ಮಾಡಿಬಿಟ್ಟು ಡೆಲಿವರಿ ಆಗುವಂತ ಪ್ರೊಸೆಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಹೋಲ್ ಪ್ರೊಸೆಸ್ ವಾಟ್ ದೇ ಹ್ಯಾವ್ ಗಿವನ್. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ. ಇದನ್ನ ಬಹಳ ಸಾರಿ 3 marks ಗೆ ಕೇಳಿದ್ದಾರೆ. ಓಕೆ, ಮಾಡೆಲ್ ಪೇಪರ್ ಅಲ್ಲಿನೂ ಕೂಡ ಇದೆ, ಲಾಸ್ಟ್ ಇಯರ್ ಪೇಪರ್ಸ್ ಅಲ್ಲಿನೂ ಕೂಡ ಇದೆ, ಪ್ರಿಪರೇಟರಿ ಪೇಪರ್ಸ್ ಅಲ್ಲಿನೂ ಕೂಡ ಇದೆ. ಸೊ ಪ್ಲೆಸೆಂಟಾ ಫಂಕ್ಷನ್ಸ್ ಏನು, ಅಥವಾ 2 marks ಗೆ ಪ್ಲೆಸೆಂಟಲ್ ಹಾರ್ಮೋನ್ಸ್ ಯಾವ್ದ್ಯಾವ್ದು ಅಂತ ಕೇಳ್ತಾರೆ. ಸೊ ಅವಾಗ ನೀವು ಇದಿಷ್ಟು ಬರೀತೀರಾ, ಯಾವ್ದಾವ್ದು HCG, HPL, ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್. ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ, ಪ್ರೆಗ್ನೆನ್ಸಿ ಅಲ್ಲಿ ರಿಲೀಸ್ ಆಗುವಂತ ಹಾರ್ಮೋನ್ಸ್ ಯಾವ್ದಾವ್ದು. ದ ಹಾರ್ಮೋನ್ಸ್ HCG, HPL ಮತ್ತೆ ರಿಲ್ಯಾಕ್ಸಿನ್ ಆರ್ ಪ್ರೊಡ್ಯೂಸ್ಡ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಟ್ ನಾಟ್ ಪ್ರೊಜೆಸ್ಟಿರಾನ್, ಈಸ್ಟ್ರೋಜನ್. ಇಲ್ಲಿ ನೋಡಿ ಇದಿಷ್ಟು ಇದೆ ಅಲ್ಲ, ಇದು ಮೂರುನು ಯಾವುದು HCL, HPL ಮತ್ತೆ ಇನ್ನೊಂದು ರಿಲ್ಯಾಕ್ಸಿನ್, ಇದು ಮೂರುನು ಯಾವಾಗ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಪ್ರೊಡ್ಯೂಸ್ ಆಗುವಂತ ಹಾರ್ಮೋನ್ಸ್, ಬೇರೆ ಟೈಮಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. ಬೇರೆ ಟೈಮಲ್ಲಿ ಯಾವಾಗಲೂ ಪ್ರೊಡ್ಯೂಸ್ ಆಗುವಂಥದ್ದು ಯಾವುದು, ಮೆನ್ಸ್ಟ್ರುವಲ್ ಸೈಕಲ್ ಮೇಂಟೈನ್ ಮಾಡುವಂಥದ್ದು ಯಾವುದು, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟಿರಾನ್. ಗೊತ್ತಾಯ್ತು? ನೆಕ್ಸ್ಟ್ ರಿಲ್ಯಾಕ್ಸಿನ್ ಇದೆ ಅಲ್ಲ, ಇದು ಮಾತ್ರ ಓವರಿಯಿಂದ ಸೆಕ್ರೇಟ್ ಆಗುವಂಥದ್ದು. ಗೊತ್ತಾಯ್ತು? ಸೊ ಇದನ್ನ ನೀವು
ಅಲ್ಲಿ ಬರೀತೀರಾ. ಮತ್ತೆ ಎಂಡೋಕ್ರೈನ್ ಟಿಶ್ಯೂ ಇಂದ ಬರುವಂತಹದ್ದು ಹಾರ್ಮೋನ್ಸ್ ಯಾವ್ದಾವ್ದು ಅಂದ್ರೆ ಇದು 3 ಇದಿಷ್ಟು. ಓಕೆ, ಸೊ ಈ ರೀತಿ ನಿಮಗೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ವೆಶನ್ ಕೇಳ್ತಾರೆ. ಸೊ ನೀವು ಈ ಇನ್ಫಾರ್ಮೇಶನ್ ಗೊತ್ತಿದ್ರೆ ಆರಾಮಾಗಿ ಬರೀತೀರ. ನೆಕ್ಸ್ಟ್, ಸ್ಪರ್ಮ್ಯಾಟೋಜೆನೆಸಿಸ್ oogenesis ನ ಡಿಫರೆನ್ಸ್ ಕೇಳೋದಾಗಿರ್ಬೋದು ಅಥವಾ ಅದರದ್ದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಗಿರ್ಬೋದು ಕೇಳ್ತಾರೆ. ನಾನು 5 ಮಾರ್ಕ್ಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ನೀವು ಅದನ್ನ ಬೇಕಿದ್ರೆ ರೆಫರ್ ಮಾಡ್ಕೋಬಹುದು ಅಥವಾ ನೋಟ್ಸ್ ಏನು ಪಾಯಿಂಟ್ಸ್ ಏನು ಬೇಕು ಅಂತಂದ್ರೆ ಅದನ್ನು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಟೆಲಿಗ್ರಾಮ್ ಅಲ್ಲಿ, ಅದನ್ನ ನೀವು ರೆಫರ್ ಮಾಡಿ. ಇಲ್ಲಿ ನೀವು ಏನು ಮೇಜರ್ ಆಗಿ ನೋಡ್ಕೋಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಯಾವ್ಯಾವ ಹಾರ್ಮೋನ್ಸ್ ಸಿಂಥಸಿಸ್ ಆಗುತ್ತೆ, oogenesis ಅಲ್ಲಿ ಯಾವ್ಯಾವ ಹಾರ್ಮೋನ್ಸ್ ಸಿಂಥಸಿಸ್ ಆಗುತ್ತೆ, ರಿಲೀಸ್ ಆಗುತ್ತೆ. ಇನ್ ದ ಸೆನ್ಸ್ ಯಾವ್ಯಾವ ಹಾರ್ಮೋನ್ ಫಂಕ್ಷನಿಂಗ್ ಗೆ ಬೇಕಾಗುತ್ತೆ ಅಂತ ಹೇಳಿ ಕ್ವೆಶನ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದಟ್ ಈಸ್ ರೋಲ್ ಆಫ್ ಹಾರ್ಮೋನ್ಸ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೊಸೆಸ್. ವಿಚ್ ಹಾರ್ಮೋನ್ಸ್ ಆರ್ ಇನ್ವಾಲ್ವ್ಡ್ ಡ್ಯೂರಿಂಗ್ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೊಸೆಸ್. ಈ ರೀತಿ ಕ್ವೆಶನ್ಸ್ ಕೇಳ್ತಾರೆ. ಓಕೆನಾ, ಸೊ ನೀವು ಅದನ್ನ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಥವಾ check material you will get. Next, reproductive health. ಸೊ ಆ ಲೆಸನ್ ಅಲ್ಲಿ ಮೇಜರ್ ಆಗಿ ಅಷ್ಟೇ ಕೇಳೋದು ಮಕ್ಕಳು, ಗೊತ್ತಾಯ್ತಾ. ಸೊ ಡಯಾಗ್ರಾಮ್ಸ್ ಆಗಿರ್ಬೋದು ಯಾವ್ದಾವ್ದು ಅಂತಾನು ಕೂಡ ನಾನು ಹೇಳಿದೀನಿ. ಸೊ ಅದೆಷ್ಟು ನೋಡ್ಕೊಳ್ಳಿ. ಜೊತೆಗೆ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಇರುವಂತಹ ಹಾರ್ಮೋನ್ಸ್ ಮತ್ತೆ ಸ್ಟೇಜಸ್ ಏನೇನಿದೆ ಅದನ್ನ ನೋಡ್ಕೊಳ್ಳಿ. ಸೊ ಅದನ್ನೇ ನಿಮಗೆ ಏನು ನಾನು 5 ಮಾರ್ಕ್ಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನೇ ಸ್ಪ್ಲಿಟ್ ಮಾಡಿಬಿಟ್ಟು 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಬಟ್ ಇನ್ ಮೆಜಾರಿಟಿ 3 ಮಾರ್ಕ್ಸ್ ಅಲ್ಲೇನೆ ಬರುವಂತದ್ದು, 2 ಮಾರ್ಕ್ಸ್ ಗೆ ಅಷ್ಟು ಕೇಳೋದಿಲ್ಲ. ಹ್ಯೂಮನ್ ರೀಪ್ರೊಡಕ್ಟಿವ್ ಹೆಲ್ತ್ ಇದೆ ಅಲ್ಲ, ಇದರಲ್ಲಿ ಕಂಪಲ್ಸರಿ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ನ ಕ್ವೆಶನ್ಸ್ ಕೇಳ್ತಾರೆ. ಸೊ ನೀವೇನ್ ನೋಡ್ಕೊಂತೀರಾ ಅಂದ್ರೆ ಇಲ್ಲಿ ನೋಡಿ, ಇದು ಮಾಡೆಲ್ ಪೇಪರ್ ಅಲ್ಲಿ ಕೇಳಿರೋದು ಮೆಡಿಕಲ್ ಗ್ರೌಂಡ್ ಆಫ್ MTP ಅಂದ್ರೆ ಇದು ಅಬೋರ್ಷನ್ ಯಾಕೆ ನೆಸೆಸರಿ ಇದೆ. ಒಂದು ತಾಯಿ ಹೆಲ್ತ್ ಗೆ ರಿಸ್ಕ್ ಇದ್ರೆ, ಇನ್ನೊಂದು ಮಗು ನೆಕ್ಸ್ಟ್ ಸರಿಯಾಗಿ ಡೆವಲಪ್ ಆಗಲ್ಲ ಅನ್ನುವಂಥದ್ದು ನಮಗೆ ಖಾತ್ರಿ ಆದ್ರೆ ಅವಾಗ ಮಾತ್ರ MTP ಮಾಡ್ತಾರೆ, ಗೊತ್ತಾಯ್ತು. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಟು ಅವಾಯ್ಡ್ STD ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಏನೇನ್ ಪ್ರಿನ್ಸಿಪಲ್ ಇದೆ ಇದನ್ನ ನೀವೆಲ್ಲ ಓದಿರ್ತೀರಾ, ಬರೀತೀರಾ ಈಸಿಯಾಗಿ. ನೆಕ್ಸ್ಟ್, ಇನ್ಫರ್ಟಿಲಿಟಿನ ರೀಸನ್ಸ್ ಕೇಳ್ತಾರೆ. ಮೇಜರ್ ಆಗಿ ಇದೆ ನೋಡಿ ಮಕ್ಕಳು ಇದೆ, ಬಟ್ ನಿಮಗೆ 3 ಮಾರ್ಕ್ಸ್ ಗೆ ಹಂಗೇನಾದ್ರೂ 2 ಮಾರ್ಕ್ಸ್ ಗೆ ಕೇಳಿದ್ರೆ ಒಂದೆರಡು ಪಾಯಿಂಟ್ ಈ ತರ ನೀವು ಆಡ್ ಮಾಡಿ ಬರೀರಿ, ಹಿಂದೆ ಮುಂದೆ ಪಾಯಿಂಟ್ಸ್ ಆಡ್ ಮಾಡಿ ಬರೀರಿ. ಬಟ್ ಮೇಜರ್ ಆಗಿ ನೀವು ಹೈಲೈಟ್ ಮಾಡ್ಬೇಕಾಗಿರೋದು ಬರೆದ್ಮೇಲೆ ಪೆನ್ಸಿಲ್ ಇಂದ ಅಂಡರ್ಲೈನ್ ಮಾಡ್ತಿರಲ್ಲ ಅದು ಯಾವ್ದು ಮಾಡ್ಬೇಕು, ಇದು ಫಿಸಿಕಲ್, ಇದು ಕಂಜನೈಟಲ್ ಡಿಸೀಸ್ ಮತ್ತೆ ಡ್ರಗ್ಸ್, ಇಮ್ಯುನೊಲಾಜಿಕಲ್ ಅಥವಾ ಸೈಕೋಲಾಜಿಕಲ್ ಏನು ತೊಂದರೆ ಇರುತ್ತೆ ಅದರಿಂದನೇ ಇನ್ಫರ್ಟಿಲಿಟಿ ಆಗುವಂತ ಚಾನ್ಸಸ್ ಇದೆ ಅಂತ ಬರೀತಾರೆ. ನೆಕ್ಸ್ಟ್, ಪಾಪ್ಯುಲೇಷನ್ ಗ್ರೋತ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನ್ ಮೆಷರ್ ತಗೋಬೇಕು ಅಂತ ಹೇಳಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಅಥವಾ ಯಾವ್ದಾದ್ರು 2 ಮೆನ್ಷನ್ ಮಾಡಿ ಅಂತ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅವಾಗ ಇದೇನೇನಿದೆ ಅಲ್ಲ, ಸೊ ಪರ್ಟಿಕ್ಯುಲರ್ ಆಗಿ ಈ ನಾರ್ಮ್ ನ ಇವರು ಸ್ಪ್ರೆಡ್ ಮಾಡ್ಲಿಕ್ಕೆ ಹೇಳಿದ್ದು ಹಮ್ದು ಹಮಾರೆದು ಅಷ್ಟೇ, ಅಥವಾ ಮಾಡರ್ನ್ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡ್ರೆ ಓನ್ಲಿ 1 ಚೈಲ್ಡ್ ನಾರ್ಮ್ ನ ಕೂಡ ಅಡಾಪ್ಟ್ ಮಾಡ್ಕೋಬಹುದು. ಆಮೇಲೆ ಮ್ಯಾರೇಜ್ ಏಜ್ ನ ಅವರು ಇನ್ಕ್ರೀಸ್ ಮಾಡಿರುವಂತದ್ದು. ಸೊ ಇದನ್ನೆಲ್ಲ ನೀವು ಬರೀತೀರಾ. ನೆಕ್ಸ್ಟ್, ಇಲ್ಲಿ ಮೇಜರ್ ಆಗಿ 3 ಮಾರ್ಕ್ಸ್ ಗೆ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದ್ಸರಿ ಟೇಬುಲರ್ ಕಾಲಮ್ ಅಲ್ಲಿನೂ ಕೂಡ ಕೇಳ್ತಾರೆ ಇದನ್ನ. ಓಕೆ, ಸಪೋಸ್ ಈಗ ಕಾಪರ್ ರಿಲೀಸಿಂಗ್ ಐಯುಡಿಸ್ ಯಾವ್ದ್ಯಾವ್ದು, ನಾನ್ ಮೆಡಿಕೇಟೆಡ್ ಯಾವ್ದು, ಹಾರ್ಮೋನ್ ಯಾವ್ದು ಅಂತ ಹೇಳಿ ಕೇಳ್ತಾರೆ. ಆಮೇಲೆ ಅದರ ಫಂಕ್ಷನ್ ಏನಿದೆ, ರೋಲ್ ಏನಿದೆ ನೋಡಿ. ಕಾಪರ್ ರಿಲೀಸಿಂಗ್ ಐಯುಡಿಸ್ ನ ರೋಲ್ ಏನಾಗುತ್ತೆ ಅಂದ್ರೆ ಟು ಸಪ್ರೆಸ್ ದ ಸ್ಪರ್ಮ್ ಮೊಟಿಲಿಟಿ ಅಂಡ್ ದ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ದ ಸ್ಪರ್ಮ್ಸ್. ಸೊ ಅದನ್ನ ಮೊಟಿಲಿಟಿನ ಏನ್ ಮಾಡುತ್ತೆ, ಸಪ್ರೆಸ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಓಕೆ, ಸೊ ಹಂಗಾಗಿ ಅದು ಸ್ಪರ್ಮ್ ಫರ್ಟಿಲೈಸ್ ಆಗೋದಿಲ್ಲ. ಸೊ ಇದ್ರ ಅದು ಕಾಪರ್ ರಿಲೀಸಿಂಗ್ ಐಯುಡಿನ ಪರ್ಟಿಕ್ಯುಲರ್ ಫಂಕ್ಷನ್. ಹಾರ್ಮೋನ್ ರಿಲೀಸಿಂಗ್ ಐಯುಡಿಸ್ ಏನ್ ಮಾಡ್ತವೆ, ಯಾವ ರೀತಿ ಇದು ಫರ್ಟಿಲೈಸೇಷನ್ ನ ಸ್ಟಾಪ್ ಮಾಡುತ್ತೆ ಅಂತ ಕೇಳಿದ್ರೆ ಇದು ಇಟ್ ಮೇಕ್ಸ್ ಯೂಟರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಶನ್. ಇದು ಸ್ಪರ್ಮ್ ಮೊಟಿಲಿಟಿನ ಸ್ಟಾಪ್ ಮಾಡ್ತಿಲ್ಲ. ಹಾರ್ಮೋನ್ ರಿಲೀಸಿಂಗ್ ಐಯುಡಿ ಏನ್ ಮಾಡುತ್ತೆ, ಯೂಟರಸ್ ನ ಎನ್ವಿರಾನ್ಮೆಂಟ್ ನ ಚೇಂಜ್ ಮಾಡ್ಬಿಡುತ್ತೆ, ಇಂಪ್ಲಾಂಟೇಶನ್ ಆಗ್ಲಿಕ್ಕೆ ಬಿಡೋದಿಲ್ಲ, ಆ ರೀತಿ ಮಾಡೋದು, ಗೊತ್ತಾಯ್ತು. ಸೊ ಈ ರೀತಿ ಪರ್ಟಿಕ್ಯುಲರ್ ರೋಲ್ಸ್ ಕೇಳ್ತಾರೆ ನಿಮಗೆ. ನೆಕ್ಸ್ಟ್, ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ 2 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವೆಶನ್. ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಅಂತ ಅಂದ್ರೆ ಏನು, ದಟ್ ಈಸ್ ಕಾಂಬಿನೇಷನ್ ಪ್ರೊಜೆಸ್ಟ್ರಾನ್ ಮತ್ತೆ ಈಸ್ಟ್ರೋಜನ್ ಇರುವಂತಹ ಕಾಂಬಿನೇಷನ್ 72 hours ಅಲ್ಲಿ ತಗೊಳ್ಳೋ ಅಂತದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಟೆರಿಲೈಸೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಡೆಫಿನಿಷನ್ NCERT ಅಲ್ಲಿ ಇದೆ, ಬರೀತೀರಾ. ಮೇಜರ್ ಆಗಿ ನೋಡ್ಬೇಕಾಗಿರೋದು ಯಾವುದು ನೀವು ಡೆಫಿನಿಷನ್, ವ್ಯಾಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ ಅಂದ್ರೆ ಏನು ಅಂತ ಕೇಳ್ತಾರೆ. ವ್ಯಾಸ್ ಡಿಫರೆನ್ಸ್ ನ ಕಟ್ ಮಾಡ್ಬಿಟ್ಟು ಆಪರೇಷನ್ ಮಾಡ್ತಾರೆ. ಸೊ ದಟ್ ಈಸ್ ನೋನ್ ಆಸ್ ವಾಟ್, ವ್ಯಾಸೆಕ್ಟಮಿ. ಟ್ಯೂಬೆಕ್ಟಮಿ ಅಂದ್ರೆ ಫಲೋಪಿಯನ್ ಟ್ಯೂಬ್ ಈಸ್ ಇನ್ವಾಲ್ವ್ಡ್. ಓಕೆ,
ನೆಕ್ಸ್ಟ್ ನ್ಯಾಚುರಲ್ ಮೆಥಡ್ ಇನ್ನ ಪ್ರಿನ್ಸಿಪಲ್ ಏನು, ಎಲ್ಲದರ ಪ್ರಿನ್ಸಿಪಲ್ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದ್ರೆ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿನೂ ಕೂಡ ಕೇಳ್ತಾರೆ, ಅಥವಾ ಕೆಲವೊಂದ್ಸರಿ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ತಾರೆ. ಗೊತ್ತಾಯ್ತು ನೋಡಿ, ಇದರ ಮೇನ್ ಪ್ರಿನ್ಸಿಪಲ್ ಏನಂದ್ರೆ ಟು ಅವಾಯ್ಡ್ ಚಾನ್ಸಸ್ ಆಫ್ ಓವಮ್ ಅಂಡ್ ಸ್ಪರ್ಮ್ ಮೀಟಿಂಗ್. ಓವಮ್ ಮತ್ತು ಸ್ಪರ್ಮ್ ಎರಡು ಮೀಟ್ ಆಗದೆ ಇರೋ ರೀತಿ ಇರೋದೇ ಯಾವುದು ಅಂದ್ರೆ ನ್ಯಾಚುರಲ್ ಮೆಥಡ್. ಓಕೆ, ಯಾವ್ದು ಅಂತ ಅಂದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಬ್ಯಾರಿಯರ್ ಮೆಥಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಿಸಿಕಲ್ ಮೀಟಿಂಗ್ ನ ಅವಾಯ್ಡ್ ಮಾಡೋದು. ಓವಮ್ ಮತ್ತೆ ಸ್ಪರ್ಮಿನ ಫಿಸಿಕಲ್ ಮೀಟಿಂಗ್ ನ ಅವಾಯ್ಡ್ ಮಾಡೋದೇ ಬ್ಯಾರಿಯರ್ ಮೆಥಡ್. ನೆಕ್ಸ್ಟ್ ಓರಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನಾಗುತ್ತೆ, ದಿಸ್ ವಿಲ್ ಇನ್ಹಿಬಿಟ್ ಓವ್ಯುಲೇಷನ್ and implantation as well as alter the quality of cervical mucus to prevent or retard entry of sperm. Okay, so this is very very effective with lesser side effects. ಯಾವುದು ಮೆಥಡ್ ಎಫೆಕ್ಟಿವ್ ಇದೆ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಕೇಳಿದಾಗ ದಟ್ ಈಸ್ ಓರಲ್ ಅಡ್ಮಿನಿಸ್ಟ್ರೇಷನ್ ಪಿಲ್ಸ್ ಅಂತ ಬರೀತೀರ. ಮತ್ತೆ ಸಹೇಲಿ ಬಗ್ಗೆ ಕ್ವೆಶನ್ ಕೇಳ್ತಾರೆ, ಯಾವಾಗ ತಗೋಬೇಕು, ಒನ್ಸ್ ಅ ವೀಕ್. ಓಕೆ, ದಿಸ್ ಇಸ್ ಹ್ಯಾವಿಂಗ್ ಹೈ ಕಾಂಟ್ರಸೆಪ್ಟಿವ್ ವ್ಯಾಲ್ಯೂ. ಹೈ ಕಾಂಟ್ರಸೆಪ್ಟಿವ್ ವ್ಯಾಲ್ಯೂ ಇರೋದು ಯಾವುದು ಅಂತ ಹೇಳಿ MCQ ಅಲ್ಲಿ ಕೇಳ್ತಾರೆ. ಗೊತ್ತಾಯ್ತು. ನೆಕ್ಸ್ಟ್ ಸಹೇಲಿ ಡೆವಲಪ್ಡ್ ಬೈ ಸೈಂಟಿಸ್ಟ್. ಎಲ್ಲಿ ಸೈಂಟಿಸ್ಟ್ ಅಂತ ಅಂದ್ರೆ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CDRI. ಕೆಲವೊಂದ್ಸರಿ ಇದ್ರ ಫುಲ್ ಫಾರ್ಮ್ ಕೂಡ ಕೇಳ್ತಾರೆ MCQ ಅಲ್ಲಿ. ಗೊತ್ತಾಯ್ತು. ಸೊ ಈ ರೀತಿ ನಿಮಗೆ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ನ ಕ್ವೆಶನ್ ಕೇಳ್ತಾರೆ. ಜೊತೆಗೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇನ ರೀಸನ್ ಯಾವುದು, ಮೇಜರ್ ಆಗಿ ಏನು, ಡೆತ್ ರೇಟ್ ಕಡಿಮೆ ಆಗಿದೆ, ಬರ್ತ್ ರೇಟ್ ಜಾಸ್ತಿ ಆಗಿದೆ. ಹಂಗಾಗಿ ಈ ಪಾಪ್ಯುಲೇಷನ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾನೆ ಇದೆ ವರ್ಷ. ಇದರ ಗ್ರಾಫ್ ಈ ತರ ಹೋಗ್ತಾನೆ ಇದೆ, ಎಲ್ಲೂ ಇಲ್ಲಿ ಸ್ಟಾಪ್ ಆಗ್ತಿಲ್ಲ, ಡಿಕ್ರೀಸ್ ಆಗ್ತಿಲ್ಲ. ಇಟ್ ಈಸ್ ಗೋಯಿಂಗ್ ಆನ್ ಇನ್ ಅ ಎಕ್ಸ್ಪೋನೆನ್ಷಿಯಲ್ ಮ್ಯಾನರ್. ಯಾಕೆ ಅಂತ ಹೇಳಿ ನೀವು ಇಲ್ಲಿ ಈ ಪಾಯಿಂಟ್ಸ್ ನ ತಗೊಂಡ್ಬಿಟ್ಟು ಬರೀತೀರಾ. ನೆಕ್ಸ್ಟ್ ಇನ್ನು ಕೆಲವೊಂದು ಕಾನ್ಸೆಪ್ಟ್ಸ್ ಡೈರೆಕ್ಟ್ NCERT ಅಲ್ಲಿ ಇರುವಂತಹ ಲೈನ್ಸ್ ಅನ್ನೇ ಪಾಯಿಂಟ್ಸ್ ಮಾಡ್ಕೊಂಡು ಬರೆಯುವಂತ ಕಾನ್ಸೆಪ್ಟ್ಸ್ ಯಾವ್ದಿದೆ ನೀವು ನೋಡ್ಕೊಂತೀರಾ ಅಂತ ಹೇಳಿ ನಾನು ಪಾಯಿಂಟ್ಸ್ ಹಾಕಿಲ್ಲ. ಯಾವ್ದು ಅಂದ್ರೆ ಐಡಿಯಲ್ ಕಾಂಟ್ರಸೆಪ್ಟಿವ್ ಅಂತ ಅನ್ಸ್ಕೋಬೇಕು ಅಂದ್ರೆ ಅದಕ್ಕೆ ಏನೇನು ಫೀಚರ್ಸ್ ಇರಬೇಕು ಅಂತ. ಮತ್ತೆ RCH ಅವೇರ್ನೆಸ್ ಯಾವ ರೀತಿ, ಸಪೋಸ್ ಈಗ ಸ್ಕೂಲ್ ಅಲ್ಲಿ ಸೆಕ್ಸ್ ಎಜುಕೇಶನ್ ಇಂಪಾರ್ಟೆಂಟ್ ಇದೆನಾ, ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಕ್ವೆಶನ್ ಕೇಳ್ತಾರೆ. ನೆಕ್ಸ್ಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವ್ದು ಅಂತ ಕೇಳ್ತಾರೆ. ಸೊ ಯಾವ್ದಿದೆ ನೀವು ಲೀಸ್ಟ್ ನೋಡ್ಕೊಂಡಿರ್ಬೇಕು. ನೆಕ್ಸ್ಟ್ ERT, ಇದನ್ನ ಡೈರೆಕ್ಟ್ ಆಗಿ ಅಥವಾ ಯಾವ್ದಾದ್ರು ಒಂದು 2 ERT ಬಗ್ಗೆ ಅವರೇ ಕ್ವೆಶನ್ ಕೇಳ್ತಾರೆ 3 ಮಾರ್ಕ್ಸ್ ಅಲ್ಲಿ. ಗೊತ್ತಾಯ್ತು. ಸೊ ಗಿಫ್ಟ್ ಬಗ್ಗೆ ಬರೀರಿ, ಅಥವಾ ಅದರ ಫೀಚರ್ಸ್ ಬಗ್ಗೆ MCQ ಫಾರ್ಮೆಟ್ ಅಲ್ಲಿ ಕೇಳ್ತಾರೆ. ಸೊ ಹಂಗಾಗಿ ಈ ಲಾಸ್ಟ್ ಪೇಜ್ ಏನ್ ಕೊಟ್ಟಿದಾರಲ್ಲ NCERT ಅಲ್ಲಿ ಇದಿಷ್ಟು ಕ್ಲಿಯರ್ ಆಗಿ ನೀವು ನೋಡ್ಕೊಳ್ಳಿ ERT ಬಗ್ಗೆ. ಗೊತ್ತಾಯ್ತು. ಸೊ ಇದು ಈ ಲೆಸನ್ ಇದೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಲ್ಲಿ 2 ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ. ಪ್ರತಿಯೊಂದನ್ನು ಇನ್ ಡೀಟೇಲ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ PDF ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ. ಯಾವುದು ಅಂದ್ರೆ 5 ಮಾರ್ಕ್ಸ್ ಕ್ವೆಶನ್ ಅಲ್ಲಿ. ಸೊ ಹಂಗಾಗಿ ನೀವು ಯಾವ ಕಾನ್ಸೆಪ್ಟ್ ನ ಮಿಸ್ ಮಾಡಬಾರ್ದು ಅಂತ ಹೇಳಿ ಮತ್ತೊಂದ್ಸರಿ ಇಲ್ಲಿ ಹೇಳ್ತಾ ಇದ್ದೀನಿ. ಗೊತ್ತಾಯ್ತು. ಸೊ ಇದು ಯಾಕೆ ಅಂದ್ರೆ 5 ಮಾರ್ಕ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇದೆಲ್ಲಾ ಕಾನ್ಸೆಪ್ಟ್ ಬಂದೋಗ್ಬಿಡ್ತು ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಮತ್ತೊಂದ್ಸರಿ ಅವಶ್ಯಕತೆ ಇಲ್ಲ ಎಕ್ಸ್ಪ್ಲೇನ್ ಮಾಡುವಂಥದ್ದು. ವಿಡಿಯೋನು ಕೂಡ ತುಂಬಾ ಲೆಂದಿ ಆಗ್ಬಿಡುತ್ತೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ. ಸೊ ಜಸ್ಟ್ ನೋಟ್ ದೀಸ್ ಕಾನ್ಸೆಪ್ಟ್ಸ್. ಯಾವ್ದು ಮೆಂಡಲಿನ್ ಡಿಸಾರ್ಡರ್ಸ್ ಯಾವ್ದಿದೆ ಅದೆಲ್ಲದನ್ನು ನೋಡ್ಕೋಬೇಕು. ಓಕೆ, ಸಿಕಲ್ ಸೆಲ್ ಅನಿಮಿಯಾ ಆಗಿರ್ಬೋದು, ಥ್ಯಾಲಸಿಮಿಯಾ ಆಗಿರ್ಬೋದು. ಸೊ ಇದೆಲ್ಲದ್ರ ಬಗ್ಗೆನೂ ನೀವು ನೋಡ್ಕೊಂತೀರಾ. 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇದೆ. ಮೇಜರ್ ಆಗಿ ಈ ಲೆಸನ್ ಇಂದ 2 ಮಾರ್ಕ್ಸ್ ಕ್ವೆಶನ್ ಬರುತ್ತೆ ಮಕ್ಕಳು. ಗೊತ್ತಾಯ್ತು. ನೆಕ್ಸ್ಟ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಮೇನ್ ಆಗಿ ಕ್ಯಾರಿಯೋಟೈಪ್ ನೋಡ್ಕೊಳ್ಳಿ. ಇದನ್ನು ಕೂಡ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಯಾವ್ದಿದೆ 3 ಇದೆ ಅಲ್ಲ, 3 ಕೂಡ ಕ್ಯಾರಿಯೋಟೈಪ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಡೆಫಿನಿಷನ್ ಮತ್ತೆ ಎಕ್ಸಾಂಪಲ್ ಯಾವ್ದಾವ್ದಕ್ಕೆ ನೀವು ನೋಡ್ಕೋಬೇಕು ಅಂದ್ರೆ ಟೆಸ್ಟ್ ಕ್ರಾಸ್ ಇನ್ ಡೆಫಿನಿಷನ್, ಕೋಡಾಮಿನೆನ್ಸ್ ಡೆಫಿನಿಷನ್ ಎಕ್ಸಾಂಪಲ್, ಪಾಲಿಜೆನಿಕ್ ಡೆಫಿನಿಷನ್ ಎಕ್ಸಾಂಪಲ್, ಮಲ್ಟಿಪಲಿಸಮ್, ಪ್ಲಿಯೋಟ್ರೋಪಿ, ಅನ್ಯೂಪ್ಲಾಯ್ಡಿ ಇದೆಲ್ಲ ಡೆಫಿನಿಷನ್ ವಿತ್ example, mutation, linkage and recombination. All these concepts they may either ask in the form of definition or with definition and also examples. ಗೊತ್ತಾಯ್ತು. ನೆಕ್ಸ್ಟ್ ಪೆಡಿಗ್ರಿ ಚಾರ್ಟ್ ಇನ ಸಿಂಬಲ್ಸ್ ಮಿಸ್ ಮಾಡಬೇಡಿ, 2 ಮಾರ್ಕ್ಸ್ ಗೆ ಕೇಳ್ತಾರೆ ಅಥವಾ MCQ ಫಾರ್ಮ್ ಅಲ್ಲಿನೂ ಕೂಡ ಕೇಳ್ಬೋದು. ನೆಕ್ಸ್ಟ್ NCERT ಅಲ್ಲಿ 2 ಚಾರ್ಟ್ ಕೊಟ್ಟಿದ್ದಾರೆ ಪೆಡಿಗ್ರಿ ಚಾರ್ಟ್. ಅದು ಯಾವ್ದು ಅಂತ ಹೇಳಿ ಮತ್ತೆ ಚಾರ್ಟ್ ಯಾವ ರೀತಿ ನೋಡ್ಲಿಕ್ಕೆ ಇದೆ ಅಂತಾನು ಕೂಡ ನೋಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ, ಬರ್ಡ್ಸ್, ಗ್ರಾಸ್ ಹಾಪರ್ ಇದೆಲ್ಲದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಆಗಿದೆ. ನೀವು ಆ ವಿಡಿಯೋದ ನೋಡ್ಬೋದು ಮತ್ತೆ ನೋಟ್ಸ್ನು ಕೂಡ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ ಕೇಳ್ತಾರೆ, ಲಾ ಆಫ್ ಡಾಮಿನೆನ್ಸ್, ಸೆಗ್ರಿಗೇಷನ್ ಇದೆಲ್ಲ 2 ಮಾರ್ಕ್ಸ್ಗೆ ಕೇಳ್ತಾರೆ. ಅಥವಾ 5 ಮಾರ್ಕ್ಸ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೇನೆ ಲಾ ಬರೀರಿ ಅಂತಾನು ಕೂಡ ಕೇಳ್ತಾರೆ. ಸಪೋಸ್ ಮೋನೋಹೈಬ್ರಿಡ್ ಜೊತೆಗೆ ಲಾ ಆಫ್ ಡಾಮಿನೆನ್ಸ್ ಬರೀರಿ,
ಸೊ ಆ ರೀತಿ ಕೇಳ್ತಾರೆ, ಹಂಗಾಗಿ ಇದು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ABO ಬ್ಲಡ್ ಗ್ರೂಪ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತಾನು ಕೂಡ 5 ಮಾರ್ಕ್ಸ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಇದ್ರಲ್ಲೇನೆ ಮೇಜರ್ ಆಗಿ 2 ಮಾರ್ಕ್ಸ್ ಕ್ವಶನ್ಸ್ ಕೇಳುವಂಥದ್ದು ಯಾವುದು ABO ಬ್ಲಡ್ ಗ್ರೂಪ್. ಸಪೋಸ್ ಈಗ ಪೇರೆಂಟ್ಸಿನ ಅಲ್ಲ ಚಿಲ್ಡ್ರನಿನ ಬ್ಲಡ್ ಗ್ರೂಪ್ ಯಾವ್ದಿದೆ ಅಂತ ಹೇಳ್ತಾರೆ ಅಂದ್ರೆ AB ಇದೆ, O ಇದೆ. ಇಬ್ರು ಮಕ್ಕಳ ಒಂದು ಮಗುವಿನ ಬ್ಲಡ್ ಗ್ರೂಪ್ AB ಇದೆ, ಇನ್ನೊಂದು ಮಗುವಿನ ಬ್ಲಡ್ ಗ್ರೂಪ್ O ಇದೆ. ಹಂಗಾದ್ರೆ ಪೇರೆಂಟಿನ ಬ್ಲಡ್ ಗ್ರೂಪ್ ಏನಾಗಿರ್ಬೋದು, ಈ ರೀತಿ ಕ್ವಶನ್ಸ್ ಕೇಳುವಂಥದ್ದು. ಗೊತ್ತಾಯ್ತು? ಸೊ ಈ ರೀತಿ ನಾನೆಲ್ಲ ಸಾಲ್ವ್ ಮಾಡಿಸಿದೀನಿ. ಆಮೇಲೆ ಹಾಟ್ಸ್ ಕ್ವಶನ್ಸ್ ಅಂತಂದೇಳಿ ವಿಡಿಯೋ ಇದೆಲ್ಲ, ಅದ್ರಲ್ಲಿನೂ ಕೂಡ ಸಾಲ್ವ್ ಮಾಡಿಸಿದೀನಿ. ಸುಮಾರು ಒಂದು 2-3 ಎಕ್ಸಾಂಪಲ್ಸ್ ಇದೇ ಕಾನ್ಸೆಪ್ಟ್ ಮೇಲೆ ತಗೊಂಡು, ಮತ್ತೆ ಇನ್ನು ಬೇರೆ ಬೇರೆ ಕಾನ್ಸೆಪ್ಟ್ ಈ ಲೆಸನ್ ಇಂದ ಯಾವ ರೀತಿ ಕೇಳ್ಬೋದು, ಕಲರ್ ಬ್ಲೈಂಡ್ನೆಸ್ ಇಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ಆ ರೀತಿ. ಓಕೆನಾ? ಸೊ ಇಲ್ಲ ಅಂತ ಅಂದ್ರೆ ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಥ್ಯಾಲಸೀಮಿಯಾದಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದೀನಿ. ಐದರ್ ಯು ವಿಲ್ ಗೆಟ್ ದಿಸ್ ಇನ್ಫಾರ್ಮೇಶನ್ ಇನ್ 5 ಮಾರ್ಕ್ಸ್ ಕ್ವಶನ್ ಆರ್ ಹಾಟ್ಸ್ ಕ್ವಶನ್. ಹಾಟ್ಸ್ ಕ್ವಶನ್ ಅಂತ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದರಲ್ಲಿ ಸಿಗುತ್ತೆ. ಸೊ ಅದೇ ತರನೇ ಸೇಮ್ ಮ್ಯಾನರ್ ಅಲ್ಲಿ 2 ಮಾರ್ಕ್ಸ್ ಅಲ್ಲಿನೂ ಕೂಡ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಇದಿಷ್ಟು ನೀವು ಈ ಲೆಸನ್ ಅಲ್ಲಿ ನೋಡ್ಕೋಬೇಕಾಗಿರುತ್ತೆ. ಗೊತ್ತಾಯ್ತು? ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಸೊ ಡಯಾಗ್ರಾಮ್ ಯಾವ್ದು ನೋಡ್ಕೊಂತೀರ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನೋಡ್ಕೊಂತೀರಾ, ನ್ಯೂಕ್ಲಿಯೋಸೋಮ್ ಮಾಡೆಲ್ ನೋಡ್ಕೊಂತೀರಾ. ಇದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಗೆ ನಿಮಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಅಂತ ಕೇಳ್ಬಿಟ್ಟು ಯೂಕ್ರೊಮ್ಯಾಟಿನ್, ಹೆಟಿರೋಕ್ರೊಮ್ಯಾಟಿನ್, ಎಕ್ಸಾನ್ಸ್ ಮತ್ತೆ ಇಂಟ್ರಾನ್ಸ್ ಇದೆಲ್ಲದನ್ನು ಕೇಳ್ತಾರೆ. ನೆಕ್ಸ್ಟ್ ವೈ DNA ರೆಪ್ಲಿಕೇಶನ್ ಇಸ್ ಸೆಮಿ ಕನ್ಸರ್ವೇಟಿವ್, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಅಥವಾ AUG ಆಕ್ಟಿಂಗ್ ಆಸ್ ಡ್ಯುಯಲ್ ಫಂಕ್ಷನ್, ಯಾಕೆ, ಈ ರೀತಿ ಕ್ವಶನ್ಸ್ ಕೇಳುವಂಥದ್ದು. ನೆಕ್ಸ್ಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಇನ ಮೆಥಡಾಲಜಿ ಬರೀರಿ ಅಂತ ಕೇಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಇದೆರಡು ಮೆಥಡಾಲಜಿ ಇರೋದು. ಅಂದ್ರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮಾಡ್ಬೇಕು ಎಲ್ಲ ಅಂದ್ರೆ ಬರೋ ಎಲ್ಲ ಜೀನ್ಸಿನ ಸೀಕ್ವೆನ್ಸ್ ಮಾಡ್ಬೇಕು, ಎಲ್ಲ ಜೆನೆಟಿಕ್ ಇನ್ಫಾರ್ಮೇಶನ್ ಸೀಕ್ವೆನ್ಸ್ ಮಾಡ್ಬೇಕು ಅಂದ್ರೆ 2 ಮೆಥಡ್ ಮೇಜರ್ ಆಗಿ ಅವರು ಯೂಸ್ ಮಾಡ್ಕೊಂಡಿದ್ದು, ಬಟ್ ಒಂದನ್ನೇ ಫಾಲೋ ಮಾಡ್ತಾರೆ. ಯಾವುದು ಫಾಲೋ ಮಾಡ್ತಾರೆ ಅಂದ್ರೆ ದಟ್ ಈಸ್ ಸೀಕ್ವೆನ್ಸ್ ಅನೋಟೇಷನ್ ನ ಫಾಲೋ ಮಾಡ್ತಾರೆ. ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ ಇದೆ, ಇನ್ನೊಂದು ಸೀಕ್ವೆನ್ಸ್ ಅನೋಟೇಷನ್ ಇದೆ. ದೇ ಫೈನಲೈಸ್ ದಿಸ್ ಮೆಥಡ್. ಓಕೆ. ನೆಕ್ಸ್ಟ್ ಹಿಸ್ಟೋನ್ ಅಲ್ಲಿ ಇರುವಂತಹ ಅಮೈನೋ ಆಸಿಡ್ ಯಾವ್ದು ಅಂತ ಕೇಳ್ತಾರೆ, ಲೈಸಿನ್ ಮತ್ತೆ ಆರ್ಜಿನೈನ್. ನೆಕ್ಸ್ಟ್ ಕ್ರೋಮೋಸೋಮ್ 1 ಇಲ್ಲಿ ಇರುವಂತದ್ದು ಜೀನ್ಸ್ ಎಷ್ಟಿದೆ, ಇಷ್ಟು. ಇದು ಹೈಯೆಸ್ಟ್ ಜೀನ್ಸ್ ಯಾವ್ದ್ರಲ್ಲಿ ಇದೆ ಅಂತ ಕೇಳ್ತಾರೆ, ಕ್ರೋಮೋಸೋಮ್ 1. ಬಹಳ ಕಡಿಮೆ ಯಾವ್ದ್ರಲ್ಲಿ ಇದೆ ಅಂತ ಕೇಳ್ತಾರೆ, ದಟ್ ಈಸ್ ಕ್ರೋಮೋಸೋಮ್ Y. ಎಷ್ಟು ಅಂತ ಕೇಳಿದಾಗ ಈ ನಂಬರ್ನ ನೀವು ಬರೀತೀರಾ. ಗೊತ್ತಾಯ್ತಾ? ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ 2 ಮಾರ್ಕ್ಸ್ ಗೆ ಕೇಳಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪಿಂಗ್ ಅಂದ್ರೆ ಏನು, ಟೇಲಿಂಗ್ ಅಂದ್ರೆ ಏನು, ಸ್ಪ್ಲೈಸಿಂಗ್ ಅಂದ್ರೆ ಏನು, ಇದೆಲ್ಲ 2 ಮಾರ್ಕ್ಸ್ ಗೆ ಕೇಳಿದ್ದಾರೆ. ನೆಕ್ಸ್ಟ್ ಸಿಗ್ಮಾ ಫ್ಯಾಕ್ಟರ್ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ನ ಸ್ಟಾರ್ಟ್ ಮಾಡುವಂತದ್ದು, ಟ್ರಾನ್ಸ್ಕ್ರಿಪ್ಷನ್ ನ ಸ್ಟಾಪ್ ಮಾಡುವಂತದ್ದು ರೋ ಫ್ಯಾಕ್ಟರ್. ಇದನ್ನು ಕೂಡ 2 ಮಾರ್ಕ್ಸ್ ಗೆ ಬಹಳ ಸರಿ ಕೇಳಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನೀವು ಎಕ್ಸ್ಪೆರಿಮೆಂಟ್ಸ್ ಥರೋ ಇದ್ರೆ ಅದರ ಬೇಸಿಸ್ ಕ್ವಶನ್ಸ್ ಕೇಳ್ತಾರೆ. ಗೊತ್ತಾಯ್ತು? ಸೊ ಎಕ್ಸ್ಪೆರಿಮೆಂಟ್ಸ್ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದನ್ನ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 5 ಮಾರ್ಕ್ಸ್ ವಿಡಿಯೋ ಇದೆ ಅಲ್ಲ, ಅದರಲ್ಲಿ ಎಲ್ಲಾ ಎಕ್ಸ್ಪೆರಿಮೆಂಟ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಎವಲ್ಯೂಷನ್ ಅಲ್ಲಿ ಮೇಜರ್ ಆಗಿ ಈ ರೀತಿ ಕ್ವಶನ್ ಕೇಳ್ತಾರೆ. ಬಹಳ ಸರಿ ರಿಪೀಟ್ ಆಗಿರೋದು ಯಾವ್ದು ಅಂದ್ರೆ ಹಾರ್ಡಿ-ವೀನ್ಬರ್ಗ್ ಪ್ರಿನ್ಸಿಪಲ್ ಬರೀರಿ ಅಂತ ಕೇಳ್ತಾರೆ. ಮತ್ತೆ ಈ ಈಕ್ವೇಶನ್ ಕೇಳ್ತಾರೆ. ಓಕೆ. ಸೊ ಈಕ್ವೇಶನ್ ಇರುವಂತ ಮೀನಿಂಗ್ ಏನು ಎಲ್ಲದನ್ನು ಇಲ್ಲಿದೆ ನೋಡ್ಕೊಳ್ಳಿ. ಗೊತ್ತಾಯ್ತು? State Hardy-Weinberg principle and explain the factors that will affect Hardy-Weinberg principle. ಯಾವ್ದು? Gene migration, gene flow, genetic drift, mutation, genetic recombination, natural selection. ಇದು ಯಾವುದು ಆಗ್ಬಾರ್ದು. ಆಗಿಲ್ಲ ಅಂದ್ರೆ ಮಾತ್ರ ಈ ಈಕ್ವೇಶನ್ ವ್ಯಾಲಿಡ್ ಇದೆ ಅಂತ ಅರ್ಥ. ಗೊತ್ತಾಯ್ತು? ನೆಕ್ಸ್ಟ್ ಅಡಾಪ್ಟಿವ್ ರೇಡಿಯೇಷನ್, ಅಗೇನ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಡಾಪ್ಟಿವ್ ರೇಡಿಯೇಷನ್ ಡೆಫಿನೇಷನ್ ಕೇಳ್ತಾರೆ, ಎಕ್ಸಾಂಪಲ್ ಕೇಳ್ತಾರೆ 2 ಮಾರ್ಕ್ಸ್ ಗೆ, ಅಥವಾ 3 ಮಾರ್ಕ್ಸ್ ಗೆ ಎಕ್ಸ್ಪ್ಲೇನ್ ಅಡಾಪ್ಟಿವ್ ರೇಡಿಯೇಷನ್ ವಿತ್ ಎಕ್ಸಾಂಪಲ್ ಅಂತ ಕ್ವಶನ್ ಕೇಳ್ತಾರೆ. ಅವಾಗ ನೀವು ಡಾರ್ವಿನ್ ಫಿಂಚಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಸ್ಟೇಟ್ ಮಾಡ್ತೀರಾ. ಓಕೆನಾ? ನೆಕ್ಸ್ಟ್ ಕನ್ವರ್ಜೆಂಟ್, ಡೈವರ್ಜೆಂಟ್, ಹೋಮೋಲಾಗಸ್, ಅನಾಲಾಗಸ್. ಈ ಕಾನ್ಸೆಪ್ಟ್ ಕಂಪಲ್ಸರಿ ನೋಡ್ಕೊಳ್ಳಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ನೋಡಿ, ಎವಲ್ಯೂಷನ್ ಯಾಕೆ ಅಷ್ಟು ಸ್ಟ್ರೆಸ್ ಮಾಡ್ತೀನಿ ಅಂದ್ರೆ ಎವಲ್ಯೂಷನ್ ಈಸ್ ದ ಲೆಸನ್ ವೇರ್ compulsorily they gonna ask question in the main of 2 marks and also in the main of 3 marks. Compulsory 2 marks ಅಲ್ಲಿ ಒಂದು ಎವಲ್ಯೂಷನ್ ಇನ ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಅಲ್ಲಿ ಒಂದು ಎವಲ್ಯೂಷನ್ ಇನ ಕ್ವಶನ್ ಬಂದೇ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಲೀಸ್ಟ್ ಮಾಡ್ತಾ ಇದೀನಲ್ಲ, ಇಲ್ಲಿ ಹೇಳ್ತಿದ್ದೀನಲ್ಲ, ಇದೆಲ್ಲದನ್ನು ನೀವು ನೋಡ್ಕೊಂಡು ಹೋಗಿ, ಮಿಸ್ ಆಗೋದೇ ಇಲ್ಲ. ಆ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ನಿಮಗೆ ಬಂದೇ ಬಿಡುತ್ತೆ. ಗೊತ್ತಾಯ್ತು? ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದಾವ್ದಿದೆ ಅಂದ್ರೆ ನೋಡಿ,
ಲಾಬ್ ಫಿನ್ಸ್ ಬಗ್ಗೆ ಕೇಳಿದ್ದಾರೆ ಬಹಳ ಸರಿ. MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿನೂ ಕೂಡ ಕೇಳಿದ್ದಾರೆ, ಅಥವಾ 2 ಮಾರ್ಕ್ಸ್ ಅಲ್ಲಿನೇ ಎಷ್ಟೊಂದ್ ಸರಿ ಸ್ಪ್ಲಿಟ್ ಮಾಡಿ ಕ್ವಶನ್ ಕೇಳ್ತಾರೆ. ಗೊತ್ತಾಯ್ತು. ಸೊ ಆಗ ಇದನ್ನ ಕೇಳಿದ್ದಾರೆ. ಯಾವುದು ಸಿಲೋಕ್ಯಾಂತ್ ಲಾಬ್ ಫಿನ್ಸ್ ಇದೆಯಲ್ಲ, ಇದು ಫಸ್ಟ್ ಆಂಫಿಬಿಯನ್ ಇದೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಆಂಫಿಬಿಯನ್ ದಟ್ ಈಸ್ ಇನ್ 1938 from where they have found this from South Africa. Next, fish like reptiles ಇರುವಂತದ್ದು ಯಾವುದು? ಇಚ್ಥಿಯೋಸೌರಸ್. ಓಕೆ, ನೆಕ್ಸ್ಟ್ ಟ್ರೈನೋಸೌರಸ್ ರೆಕ್ಸ್ ಬಗ್ಗೆ ಕೇಳ್ತಾರೆ 2 ಮಾರ್ಕ್ಸ್ ಗೆ. ಅದರ ಕ್ಯಾರೆಕ್ಟರ್ಸ್ ಬರೀರಿ ಅಂತ. ಏನಂತ ಹೇಳ್ತೀರಾ? 20 feet ಹೈಟ್ ಮತ್ತೆ ಡಾಗರ್ ಲೈಕ್ ಟೀತ್ ಇರುತ್ತೆ ಅಂತ ಹೇಳ್ತಾರೆ. ಬಹಳ ಚೂಪಾಗಿ ಇರುತ್ತೆ. ಒಂದೇ ಏನು ಸ್ವಾರ್ಡ್ ಅಥವಾ ಚಾಕು ತರ ಏನು ಚೂಪಾಗಿ ಇರುವಂತಹ ಟೀತ್ ಅದರದ್ದು. ನೆಕ್ಸ್ಟ್, ಫಸ್ಟ್ ಮ್ಯಾಮಲ್ಸ್ ಯಾವ್ದು ಬಂದಿದ್ದು? ಶ್ರಿವ್ಸ್ ಅಂತ ಹೇಳ್ತೀವಿ. ಶ್ರಿವ್ಸ್ ಇಸ್ ದ ಫಸ್ಟ್ ಮ್ಯಾಮಲ್. ನೆಕ್ಸ್ಟ್, ವಾಟರ್ ಅಲ್ಲಿ ಇರುವಂತಹದ್ದು ಮ್ಯಾಮಲ್ಸ್ ಯಾವ್ದ್ಯಾವ್ದು ಅಂತ ಕೇಳಿದ್ರೆ ವೇಲ್ಸ್, ಡಾಲ್ಫಿನ್ಸ್, ಸೀಲ್ಸ್, ಸೀ ಕೌಸ್. ಸೊ ಇದು ನಕ್ಷತ್ರ ಹಾಕಿ ಇಟ್ಕೊಳ್ಳಿ, ಸ್ಟಾರ್ ಮಾರ್ಕ್. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಯ್ಯೋ ಸ್ಟಾರ್ ಹೆಂಗೋ ಆಗೋಯ್ತು. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಗಾಟ್ ದಿಸ್? ನೆಕ್ಸ್ಟ್, ಬ್ರಾಂಚಿಂಗ್, ಡಿಸೆಂಟ್ ಮತ್ತೆ ನ್ಯಾಚುರಲ್ ಸೆಲೆಕ್ಷನ್. ದೀಸ್ ಆರ್ ದ 2 ಕೀ ಕಾನ್ಸೆಪ್ಟ್ಸ್ ಆಫ್ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್. ಬಹಳ ಸರಿ ಈ ಕಾನ್ಸೆಪ್ಟ್ ಕೇಳಿದ್ದಾರೆ. ಯಾವುದು 2 ಕೀ ಕಾನ್ಸೆಪ್ಟ್ ಆಫ್ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ಕೇಳಿದ್ರೆ ಬ್ರಾಂಚಿಂಗ್, ಡಿಸೆಂಟ್ ಮತ್ತೆ ನ್ಯಾಚುರಲ್ ಸೆಲೆಕ್ಷನ್. ಬಯೋಜೆನೆಸಿಸ್ ಥಿಯರಿ ಅಂದ್ರೆ ಏನು? ಅಥವಾ ಎಕ್ಸ್ಪ್ಲೇನ್ ಸ್ವಾನ್ ನೆಕ್ ಫ್ಲಾಸ್ಕ್ ಎಕ್ಸ್ಪೆರಿಮೆಂಟ್ ಅಂತ ಕೇಳ್ತಾರೆ. ಸೊ ಇದನ್ನ ಬಯೋಜೆನೆಸಿಸ್ ಥಿಯರಿನ ಹೇಳಿದವರು ಯಾರು ಅಂದ್ರೆ, ಇಂಟ್ರೊಡ್ಯೂಸ್ ಮಾಡ್ಕೊಟ್ಟವ್ರು ನಮಗೆ ಯಾರು ಅಂದ್ರೆ ಲೂಯಿಸ್ ಪಾಸ್ಚರ್ ಸೈಂಟಿಸ್ಟ್. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಲೈಫ್ ಫಾರ್ಮೇಶನ್ ಆಗ್ಬೇಕು, ಒಂದು ಜೀವ ಹುಟ್ಟಬೇಕು ಅಂದ್ರೆ ಮುಂಚೆ ಒಂದು ಯಾವುದೋ ಒಂದು ಆರ್ಗಾನಿಸಮ್ ಇರುತ್ತೆ, ಅದ್ರಿಂದಾನೇ ಅದು ಗ್ರೋತ್ ಆಗೋದು ಅಂತ. ಇದಕ್ಕೆ ಅವರು ಪ್ರೂಫಿಗೆ ಏನ್ ಮಾಡ್ತಾರೆ, ಒಂದು ಏನು ಫ್ಲಾಸ್ಕ್ ಇರುತ್ತೆ, ಅದು ಸ್ವಾನ್ ನೆಕ್ ತರ ಇರ್ತದೆ ಫ್ಲಾಸ್ಕ್. ಸೊ ಅದ್ರೊಳಗಡೆ ಏನಿರ್ತಾರೆ ಅಂದ್ರೆ ಮೀಟ್ ಇಡ್ತಾರೆ. ಮೀಟ್ ಇಟ್ಬಿಟ್ಟು ಅದನ್ನ ಓಪನ್ ಬಿಡ್ತಾರೆ, ಸೀಲ್ ಮಾಡಿರಲ್ಲ. ಫ್ಲಾಸ್ಕಿನ ಏನು ಮೌತ್ ಇರುತ್ತಲ್ಲ ಅದನ್ನ ಸೀಲ್ ಮಾಡಿರೋದಿಲ್ಲ. ಸೊ ಮೈಕ್ರೋ ಆರ್ಗನಿಸಮ್ಸ್ ಎಲ್ಲ ಎಂಟರ್ ಆಗ್ಬಿಟ್ಟು ಅದ್ರ ಮೇಲೆ ಗ್ರೋತ್ ಆಗುತ್ತೆ. ಗೊತ್ತಾಯ್ತು? ಸೊ ಇಲ್ಲಿಂದ ಅವ್ರಿಗೆ ಏನಂತ ಗೊತ್ತಾಯ್ತು. ಸೊ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಆರ್ಗಾನಿಸಮ್ ಮುಂಚೆ ಇರುವಂತ ಆರ್ಗಾನಿಸಮ್ ಇಂದಾನೆ ಬಂತು ಅಂತ ಹೇಳಿದ್ರು. ಬಟ್ ಆ ಮುಂಚೆನ ಆರ್ಗಾನಿಸಮ್ ಹೆಂಗ್ ಫಾರ್ಮೇಶನ್ ಆಯ್ತು ಅದಕ್ಕೆ ಅವ್ರು ಪ್ರೂಫ್ ಕೊಡ್ಲಿಲ್ವಲ್ಲ. ಸೊ ಒಂದು ಆರ್ಗಾನಿಸಮ್ ಬಂತು ಅಂದ್ರೆ ಅದ್ ಹೆಂಗ್ ಫಾರ್ಮೇಶನ್ ಆಯ್ತು? ಹೌದು, ಒಂದು ಆರ್ಗಾನಿಸಮ್ ಇಂದಾನೆ ಇನ್ನೊಂದು ಆರ್ಗಾನಿಸಮ್ ಬಂತು ಅಂತ ಒಪ್ಕೊಂತೀವಿ. ಬಟ್ ಆ ಒಂದು ಮುಂಚೆ ಇತ್ತಲ್ಲ ಅದೇಂಗ್ ಫಾರ್ಮೇಶನ್ ಆಯ್ತು ಅಂತ ಅವರು ಪ್ರೂಫ್ ಕೊಡೋದಿಲ್ಲ. ಅದಕ್ಕೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಆರ್ಗಾನಿಕ್ ಎವಲ್ಯೂಷನ್ ಅಥವಾ ಕೆಮಿಕಲ್ ಎವಲ್ಯೂಷನ್. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಆರ್ಗಾನಿಸಮ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಇನ್ಆರ್ಗಾನಿಕ್ ಕೆಮಿಕಲ್ಸ್ ಇಂದ, ಕಾಂಪೌಂಡ್ಸ್ ಇಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಯಾವ್ದ್ಯಾವ್ದು? ಲೈಕ್ ದಿಸ್ ಮೀಥೇನ್ ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು. ಸೊ ಈ ರೀತಿ ಏನೇನು ಕಾಂಪೋನೆಂಟ್ಸ್ ಇದೆ. ಅಥವಾ ನೋಡಿ, ಹೈ ಟೆಂಪರೇಚರ್, ಜಾಸ್ತಿ ಟೆಂಪರೇಚರ್ ಇತ್ತು, ಆಮೇಲೆ ವಾಲ್ಕಾನಿಕ್ ಸ್ಟಾರ್ಮ್ಸ್ ಆಗಿರ್ಬೋದು. ಸೊ ಇದರಲ್ಲಿ ಇರುವಂತಹ ಏನು ಕೆಮಿಕಲ್ಸ್ ಇದೆ ಅಲ್ಲ, ಅದೆಲ್ಲದನ್ನು ನೆಕ್ಸ್ಟ್ ಏನಾಗುತ್ತೆ, ಅರ್ತ್ ಕೂಲ್ ಆದ್ಮೇಲೆ ನೆಕ್ಸ್ಟ್ ಏನಾಯ್ತು, ಆ ಒಂದು ಆರ್ಗಾನಿಸಮ್ ನ ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾರೆ. ಇದಕ್ಕೆ ಇಟ್ಕೊಂಡ್ಬಿಟ್ಟೆ ಇದನ್ನ ಹೇಳಿದವ್ರು ಯಾರಂದ್ರೆ ಒಪಾರಿನ್ ಮತ್ತೆ ಹ್ಯಾಲ್ಡನ್. ಇದನ್ನ ಇಟ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಹೇಳೋದು. ಸೊ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಡಯಾಗ್ರಾಮ್ ನೋಡ್ಕೊಂತೀರಾ, ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಸರಿ ಕ್ವಶನ್ ಪೇಪರ್ ಅಲ್ಲಿ 3 ಮಾರ್ಕ್ಸ್ ಗೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಡಯಾಗ್ರಾಮೇ ಕೇಳ್ಬಿಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್, ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಏನು, ಅಥವಾ ಅದರಲ್ಲಿ ಬರುತ್ತಲ್ಲ ಟೈಪ್ಸ್, ಇದ್ರ ಬಗ್ಗೆ ನಿಮಗೆ 2 ಮಾರ್ಕ್ಸ್ ಗೆ ಕ್ವಶನ್ ಕೇಳ್ತಾರೆ. ಇದೇನಿಲ್ಲ, ಏನಂತಂದ್ರೆ ಸಿಂಪಲ್ ಆಗಿ ನೋಡಿ, that is the term genetic drift refers to chance of elimination of genes of certain traits. ಕೆಲವೊಂದು ಟ್ರೇಟ್ಸ್ ನ ಜೀನ್ಸ್ ಎಲಿಮಿನೇಟ್ ಆಗ್ಬಿಡುತ್ತೆ ಪಾಪ್ಯುಲೇಷನ್ ಇಂದ. ಏನು ಟ್ರೇಟ್ಸ್, ಜೀನ್ಸ್ ಏನು ಇದೆಲ್ಲ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಕಂಪಲ್ಸರಿ ಅವರಿಗೆಲ್ಲ ಗೊತ್ತಿರುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದೆಲ್ಲ ಕಾನ್ಸೆಪ್ಟ್ಸ್. ಓಕೆ, ಸೊ ಟ್ರೇಟ್ಸ್ ಅಂದ್ರೆ ಸಪೋಸ್ ಈಗ ಒಂದು ಕ್ಯಾರೆಕ್ಟರ್ ಇದೆ, ಆ ಕ್ಯಾರೆಕ್ಟರಿಗೆ 2 ಟ್ರೇಟ್ಸ್, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಬರುವಂತದ್ದನ್ನ ನಾವು ಟ್ರೇಟ್ಸ್ ಅಂತ ಕರಿತೀವಿ. ಓಕೆ, ಸೊ ಟಾಲ್ ಮತ್ತೆ ಡ್ವಾರ್ಫ್ ಇರುವಂತದ್ದು. ಸೊ ದೀಸ್ ಆರ್ ನಥಿಂಗ್ ಬಟ್ ಟ್ರೇಟ್ಸ್, ಒಂದು ಕ್ಯಾರೆಕ್ಟರ್ ಇನ್ನ ಟ್ರೇಟ್ಸ್ ಇವೆಲ್ಲ. ಸೊ ಈ ಟ್ರೇಟ್ಸ್ ಇನ ಪರ್ಟಿಕ್ಯುಲರ್ ಜೀನ್ಸ್ ಎಲಿಮಿನೇಟ್ ಆಗಿರುವಂತದ್ದು. ಯಾಕೆ ಈ ತರ ಆಯ್ತು ಅಂದ್ರೆ 2 ಫಿನಾಮಿನಾ ಹೇಳ್ತಾರೆ ಹೆಂಗಾಗಿರ್ಬೋದು. ಒಂದು ಬಾಟಲ್ ನೆಕ್ ಎಫೆಕ್ಟ್, ಇನ್ನೊಂದು ಫೌಂಡರ್ ಎಫೆಕ್ಟ್. ಬಾಟಲ್ ನೆಕ್ ಎಫೆಕ್ಟ್ ಅಂತ ಅಂದ್ರೆ ಒಂದು ಬಾಟಲಿನ ಶೇಪ್ ಅಲ್ಲಿ ಇವರು ಎಕ್ಸ್ಪ್ಲೇನ್ ಮಾಡುವಂತದ್ದು ಕಾನ್ಸೆಪ್ಟ್. ಓಕೆ, ಸೊ ಇದರಲ್ಲಿ ಬೇರೆ 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 ತರ ಜೀನ್ಸ್ ಇದೆ, ಒಂದು ಪಾಪ್ಯುಲೇಷನ್ ಅಲ್ಲಿನೇ ಬೇರೆ ಬೇರೆ ತರದಿದೆ. ಓಕೆನಾ? ಸೊ ಈಗ ಈ 3 ಟೈಪ್ ಇದೆ ಅಂತ ತಿಳ್ಕೊಳ್ಳಿ, ಎಲ್ಲೋ ಕಾಣ್ತಾನೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇದು ಸಿ ಆ ಪಾಪ್ಯುಲೇಷನ್ ಮೇ ಬಿ ಫಾರ್ಮ್ಡ್ ಆಫ್ ಥೌಸಂಡ್ಸ್ ಆಫ್ ಇಂಡಿವಿಜುವಲ್ಸ್.
ಬೇರೆ 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 ಇಂಡಿವಿಜುವಲ್ಸ್ ಇದೆ. ಬಟ್ ಇನ್ ದ ನೆಕ್ಸ್ಟ್ ಸೀಸನ್ ಆರ್ ನೆಕ್ಸ್ಟ್ ಇಯರ್ ಓನ್ಲಿ ದ ರಿಲೇಟಿವ್ಲಿ ಫ್ಯೂ ಇಂಡಿವಿಜುವಲ್ಸ್ ಮೇ ಸರ್ವೈವ್ ಡ್ಯೂ ಟು ನ್ಯಾಚುರಲ್ ಕಲಾಮಿಟೀಸ್. ಸೊ ಏನೋ ಒಂದು ಆಗ್ಬಿಡ್ತಪ್ಪ, ನ್ಯಾಚುರಲ್ ಕಲಾಮಿಟೀಸ್ ಆಯ್ತು. ಸಪೋಸ್ ಈಗ ನ್ಯಾಚುರಲ್ ಕಲಾಮಿಟೀಸ್ ಏನಾದ್ರು ತಗೊಳ್ಳಿ, ಸುನಾಮಿ ಏನಾದ್ರು ಆಯ್ತು ಅಂತ, ಅರ್ಥಕ್ವೇಕ್ ಆಯ್ತು ಅಂತ ತಿಳ್ಕೊಳ್ಳಿ. ಅರ್ಥಕ್ವೇಕ್ ಆಗಿದ್ದಕ್ಕೆ ಏನಾಯ್ತು, ನ್ಯಾಚುರಲ್ ಕಲಾಮಿಟೀಸ್ ಆಗಿದ್ದಕ್ಕೆ ಇಲ್ಲಿಂದ ಈ ಬಾಟಲ್ ನೆಕ್ ಇಂದ ಬರೇ ಕೆಲವೊಂದು ಮಾತ್ರ ಬಂತು, ಎಂಟರ್ ಆಯ್ತು. ಯಾವ್ದು ತಗೊಳ್ಳೋಣ? ಈ ಒಂದು ಸ್ಪೀಶೀಸ್ ನ ನಾವು ತಗೊಳ್ಳೋಣ. ಓಕೆ, ಇದೊಂದು ಮತ್ತೆ ಇದೊಂದು, ಇವೆರಡು ಅಷ್ಟೇ ಬಂತು ಅಂತ ತಿಳ್ಕೊಳ್ಳಿ. ಹಂಗಂದ್ರೆ ಈ ಎಲ್ಲೋ ಇದೆಲ್ಲ ಇದು ಇಲ್ಲೇ ಉಳ್ಕೊಂಡೋಯ್ತು. ನ್ಯಾಚುರಲ್ ಕಲಾಮಿಟೀಸ್ ಆಗಿರೋದ್ರಿಂದ, ಅರ್ಥಕ್ವೇಕ್ ಆಗಿರೋದ್ರಿಂದ ಕೆಲವೊಂದು ಪಾಪ್ಯುಲೇಷನ್ ಏನಾಗಿಲ್ಲ, ನೆಕ್ಸ್ಟ್ ಜನರೇಷನ್ಗೆ ಹೋಗ್ಲೇ ಇಲ್ಲ. ಗೊತ್ತಾಯ್ತು? ಸೊ ಹಂಗಾಗಿ ಸ್ಟಾರ್ಟಿಂಗ್ ಫಾರ್ಮೇಶನ್ ಆಗ್ಬೇಕಾದ್ರೆ ಇರುವಂತಹ ಜೀನ್ಸೇ ಬೇರೆ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ, ಚೇಂಜ್ ಆಗ್ತಾ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ದೇ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದಿಸ್ ಬಾಟಲ್ ನೆಕ್ ಎಫೆಕ್ಟ್. ಇನ್ನೊಂದು ಫೌಂಡರ್ ಎಫೆಕ್ಟ್. ಫೌಂಡರ್ ಎಫೆಕ್ಟ್ ಅಲ್ಲಿನೂ ಕೂಡ ಸೇಮ್ ಅದೇ ರೀತಿ. ಸೊ ಇಲ್ಲೇನಾಗುತ್ತೆ, ಫ್ಯೂ ಇಂಡಿವಿಜುವಲ್ಸ್ ಆಫ್ ಪಾಪ್ಯುಲೇಷನ್ ಇನ್ವೇಟ್ಸ್ ಅ ನ್ಯೂ ಜಿಯೋಗ್ರಫಿಕಲ್ ಏರಿಯಾ. ಒಂದು ಪಾಪ್ಯುಲೇಷನ್ ಅಲ್ಲಿ ಕೆಲವೊಂದು ಇಂಡಿವಿಜುವಲ್ಸ್ ಮಾತ್ರ ಒಂದು ಹೊಸ ಏರಿಯಾಗೆ ಶಿಫ್ಟ್ ಆಗುತ್ತೆ. ಓಕೆನಾ? ಸೊ ಈ ಹೊಸ ಏರಿಯಾಗೆ ಶಿಫ್ಟ್ ಆಗಿರುವಂತ ಪಾಪ್ಯುಲೇಷನ್ ಇನ್ನ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ ಒಂದ್ ಹೊಸ ಏರಿಯಾಗೆ ಕೆಲವೊಂದು ಆನಿಮಲ್ಸ್ ಬಂದಿದೆ, ಅದರ ನೆಕ್ಸ್ಟ್ ಜನರೇಷನ್ ಅಲ್ಲೇ ಕಂಟಿನ್ಯೂ ಆಯ್ತು, ಅದರ ನೆಕ್ಸ್ಟ್ ಜನರೇಷನ್, ಅದರ ನೆಕ್ಸ್ಟ್ ಜನರೇಷನ್, ಅದರ ನೆಕ್ಸ್ಟ್ ಜನರೇಷನ್. ಸೊ ಈ ಪಾಪ್ಯುಲೇಷನ್ ನಮಗೆ ಗೊತ್ತಿದೆ, ಈ ಹೊಸ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇರುವಂತದ್ದು ನಮಗೆ ಫೆಮಿಲಿಯರ್ ಇದೆ. ಬಟ್ ಯಾವ್ದ್ರಿಂದ ಮುಂಚೆ ಎಲ್ಲಿಂದ ಬಂದಿತ್ತಲ್ಲ, ಅಲ್ಲಿ ಇದರ ಒರಿಜಿನಲ್ ಯಾವ್ದು ಜೀನ್ಸ್ ಇದೆ ಅದು ಇಲ್ವೇ ಇಲ್ಲ. ಯಾಕಂದ್ರೆ ಅದರ ಪಾಪ್ಯುಲೇಷನ್ ಕಡಿಮೆ ಆಯ್ತು, ಅಲ್ಲಿ ಸ್ಟಾಪ್ ಆಗ್ಬಿಡ್ತು. ಅಂದ್ರೆ ಏನ್ ಹೇಳ್ತಾ ಇದ್ರೆ, ಮುಂಚೆ ಇರುವಂತದ್ದು ಏನು ವೆರೈಟಿ ಅಥವಾ ಜೀನ್ಸಿನ ವೇರಿಯಂಟ್ಸ್ ಏನಿದೆಯಲ್ಲ, ಅದು ಡಿಲೀಟ್ ಆಗ್ಬೋದು. ಆಮೇಲೆ ನಾವು ನೋಡಿರುವಂತದ್ದು ಚೇಂಜ್ ಇರುತ್ತೆ. ಸಪೋಸ್ ನಾವ್ ಇವಾಗ ತಿಂತಾ ಇದೀವಲ್ಲ ಬನಾನಾ, ಆಕ್ಚುಲ್ ಆಗಿ ವೈಲ್ಡ್ ಟೈಪೇ ಬೇರೆ ಇದೆ. ನಾವಿವಾಗ ಯಾವ ತಿಂತಾ ಇದೀವಿ ಅಂತಂದ್ರೆ, ನಾವು ಕಲ್ಟಿವೇಟ್ ಮಾಡಿ 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 ಪ್ರೊಡ್ಯೂಸ್ ಮಾಡಿರುವಂತ ಬನಾನಾ ತಿಂತಾ ಇರೋದು. ಗೊತ್ತಾಯ್ತಾ? ಸೊ ಆ ರೀತಿ. ಸೊ ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ವಿ ಕ್ಯಾನ್ ಅಸ್ಯೂಮ್ ಹಿಯರ್ ಫಾರ್ ದಿಸ್ ಫಿನಾಮಿನಾ. ಓಕೆ, ನೆಕ್ಸ್ಟ್ ಜೀನ್ ಪೂಲ್ ಅಂದ್ರೆ ಏನು, ಜೀನ್ ಮೈಗ್ರೇಷನ್ ಅಂತ. ಸೊ ಇದನ್ನು ಕೂಡ ಅದೇ ರೀತಿ ಸಣ್ಣ ಸಣ್ಣ ಡೆಫಿನಿಷನ್ಸ್ ಇದೆ. ನೀವು ಈ ಡೆಫಿನಿಷನ್ ನೋಡ್ಕೊಳ್ಳಿ. ನಾನು ಆಗ್ಲೇ ಹೇಳಿದ್ನಲ್ಲ, ಮಿಲ್ಲರ್ ಎಕ್ಸ್ಪೆರಿಮೆಂಟ್ ನೋಡ್ಕೊಳ್ಳಿ. ಇದರಲ್ಲಿ ಕಾಂಬಿನೇಷನ್ ಕೇಳ್ತಾರೆ ಯಾವ್ದಾವ್ದು ಕೆಮಿಕಲ್ಸ್ ಅಂತ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಮೆಲನಿಸಮ್ ಅಂದ್ರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸ್ ಗೆ ಕೇಳ್ತಾರೆ, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಹ್ಯೂಮನ್ ಎವಲ್ಯೂಷನ್. ಹ್ಯೂಮನ್ ಎವಲ್ಯೂಷನ್ ಕಂಪಲ್ಸರಿ ಆಗಿ ನೀವು ನೋಡ್ಕೊಳ್ಳೇಬೇಕು. ಈ ಆರ್ಡರ್ ನ ಕೇಳ್ತಾರೆ, ಆರ್ಡರ್ ಕೇಳ್ತಾರೆ ಅಥವಾ ಇದರ ಕ್ಯಾರೆಕ್ಟರ್ಸ್ ಕೇಳ್ತಾರೆ. ಸಪೋಸ್ 2 ಮಾರ್ಕ್ಸ್ ಗೆ ಎಕ್ಸ್ಪ್ಲೇನ್ ನಿಯಾಂಡರ್ಟಲ್ ಮ್ಯಾನ್ ಅಂತ ಕೇಳ್ತಾರೆ, ಎಕ್ಸ್ಪ್ಲೇನ್ ಅಬೌಟ್ ನಿಯಾಂಡರ್ಟಲ್ ಮ್ಯಾನ್, ರೈಟ್ ಎ ನೋಟ್ ಆನ್ ನಿಯಾಂಡರ್ಟಲ್ ಮ್ಯಾನ್ ಅಂತ ಕೇಳ್ತಾರೆ. ಆ ರೀತಿ. ಓಕೆನಾ? ಅಥವಾ ಟೇಬಲ್ ಆರ್ ಕಾಲಮ್ ಅಲ್ಲಿನೂ ಕೂಡ ಕೇಳಿದ್ದಾರೆ ಮಾಡೆಲ್ ಪೇಪರ್ಸ್ ಅಲ್ಲಿ. ಸೊ ನಿಮಗೆ ಈ ಆರ್ಡರ್ ನೆನ್ಪಿಟ್ಕೋಬೇಕು ಅಂತ ಅಂದ್ರೆ ಈ ಟ್ರಿಕ್ ನ ಯೂಸ್ ಮಾಡಿ. ನಾನು ಯೂಶುವಲಿ ಬಹಳ ಸರಿ ಹೇಳಿದೀನಿ, ಬಟ್ ಸ್ಟಿಲ್ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅವರಿಗೆ ಗೊತ್ತಾಗ್ಲಿ ಅಂತ ಹೇಳ್ತೀನಿ. ಗೊತ್ತಾಗಿರೋರು ಮತ್ತೊಂದ್ಸರಿ ಕೇಳಿಸ್ಕೊಳ್ಳಿ, ನೆನ್ಪಾಗುತ್ತೆ. SNEH ನೋಡಿ, ಡಾಕ್ಟರ್ ಸ್ನೇಹ ಅಂತ. ಓಕೆ, ಸೊ ಡಾಕ್ಟರ್ ಸ್ನೇಹ ಅಂತ ನಿಮೋನಿಕ್ ನೆನ್ಪಿಟ್ಕೊಂತೀರಾ. ಸೊ ಡಾಕ್ಟರ್ DR ಈ ತರ ಓದ್ತೀರಾ, ಸ್ನೇಹನ ಮಾತ್ರ ಈ ತರ ಓದ್ಕೊಳ್ಳಿ. ಓಕೆ, ಸ್ನೇಹನ ಈ ತರ ಓದ್ಕೊಳ್ಳಿ. ನೋಡಿ, ಫಸ್ಟ್ ಡ್ರಯೋಪಿಥಿಕಸ್, ಆಮೇಲೆ ರಾಮಾಪಿಥಿಕಸ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಹೋಮೋ ಹ್ಯಾಬಿಲಸ್. ಓಕೆನಾ? ಹೋಮೋ ಹ್ಯಾಬಿಲಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಸ್. ನೆಕ್ಸ್ಟ್ ಏನಾಗುತ್ತೆ, ಇದು ಹೋಮೋ ಎರೆಕ್ಟಸ್, ಆಮೇಲೆ ನಿಯಾಂಡರ್ಟಲ್ ಮ್ಯಾನ್, ಆಮೇಲೆ ಹೋಮೋ ಸೆಪಿಯನ್ಸ್. ಗೊತ್ತಾಯ್ತು? ಸೊ ಯಾವ ರೀತಿ ಆರ್ಡರ್ ಅಂತ ಹೇಳಿ. ಸೊ ಡಾಕ್ಟರ್ ಸ್ನೇಹ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಇಲ್ಲ ನಾನು ಹೈಲೈಟ್ ಮಾಡಿಲ್ಲ, ಅದಕ್ಕೆ ಎಲ್ಲೋ ಐತಲ್ಲ ಅಂತ ನೋಡ್ತಾ ಇದ್ದೆ. ಓಕೆ, ಸೊ ದಿಸ್ ಈಸ್ ದ ವೇ ಯು ನೀಡ್ ಟು ಮೆಮೊರೈಸ್ ದಿಸ್. ಓಕೆ, ಇದರಲ್ಲಿ ಮೇನ್ ಆಗಿ ಕ್ಯಾರೆಕ್ಟರ್ಸ್ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಲ್ಲ, ಇದನ್ನ ನೋಡ್ಕೊಳ್ಳಿ. ಜೊತೆಗೆ ಇಯರ್ಸ್, ಯಾವ್ಯಾವ ಇಯರ್ಸ್ ಅಲ್ಲಿ ಇರುವಂತದ್ದು, ಅಂದ್ರೆ ಪೀರಿಯಡ್, ಯಾವ ಪೀರಿಯಡ್ ಅಲ್ಲಿ ಅಂತ ಏನು ಫಾರ್ಮ್ ನಾನು ನೋಡಿದ್ವಿ. ಮತ್ತೆ ಜೊತೆಗೆ ಬ್ರೈನ್ ಸೈಜ್ ಕೂಡ ಕೆಲವೊಂದ್ಸರಿ ಕೇಳ್ತಾರೆ. ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಬಯೋಟೆಕ್ನಾಲಜಿ. ಇದನ್ನ ಕಂಪಲ್ಸರಿ ನಾನು 5 ಮಾರ್ಕ್ಸ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅಥವಾ ಅದು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ನೋಡಕ್ಕೆ ಆಗಿಲ್ಲ ಅಂತ ಅಂದ್ರೂ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಏನು PDF ಶೇರ್ ಮಾಡಿದ್ದೀನಲ್ಲ ಅದನ್ನ ನೋಡ್ಕೊಳ್ಳಿ. ಗೊತ್ತಾಯ್ತು? ಸೊ ಯಾಕಂದ್ರೆ ಈ ಮೇಜರ್ ಲೆಸನ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ ಟೇಬಲ್ ಆರ್ ಕಾಲಮ್ ಫಾರ್ಮ್ ಅಲ್ಲೇನೆ ಇರುತ್ತೆ.
ಸೊ ಈ ಟೇಬಲರ್ ಕಾಲಮ್ ಫಾರ್ಮ್ ಅಲ್ಲಿಂದನೇ ಕ್ವಶನ್ಸ್ 2 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ಅದೇ ತರ 3 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ಮತ್ತೆ ಸಣ್ಣ ಸಣ್ಣ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ಅದನ್ನ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದಟ್ ವಿಡಿಯೋ, ಸೇಮ್ ಐ ಆಮ್ ನಾಟ್ ಗೋಯಿಂಗ್ ಟು ರಿಪೀಟ್ ಹಿಯರ್. Okay, and you will get the material also where I have listed in the tabular column. ಯಾವ ರೀತಿ ಅಂದ್ರೆ ಒಂದು 5 to 6 tabular columns ಇದೆ, ಅದನ್ನ ನೀವು ಥರೋ ಆಗ್ತೀರಾ ಅಂತ ಅಂದ್ರೆ ಈಸಿಯಾಗಿ ಈ ಲೆಸನ್ಸ್ ಇಂದ ನೀವು ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಗೊತ್ತಾಯ್ತು? ನೆಕ್ಸ್ಟ್ ಎಕೋಸಿಸ್ಟಮ್ ಅಲ್ಲಿ ಇದಿಷ್ಟು ಕಾನ್ಸೆಪ್ಟ್ ಇದೆಲ್ಲ, ಇದಿಷ್ಟು ಕಾನ್ಸೆಪ್ಟ್ ಅಲ್ಲಿನೇ ಕ್ವಶನ್ಸ್ ಬರುತ್ತೆ. ಇದಕ್ಕಿಂತ ಬಿಟ್ಟು ಇನ್ಯಾವುದೋ ಕ್ವಶನ್ಸ್ ಕೇಳಕ್ ಚಾನ್ಸೇ ಇಲ್ಲ. ಓಕೆ, ಸೊ ನೋಡಿ, ಪಿರಾಮಿಡ್ ಆಫ್ ನಂಬರ್, ಪಿರಾಮಿಡ್ ಆಫ್ ಎನರ್ಜಿ, ಪಿರಾಮಿಡ್ ಆಫ್ ಬಯೋಮ್ಯಾಸ್ ಕಲಿತೀರಾ. ಇದ್ರ ಜೊತೆಗೆ ಅಲ್ಲಿ ನಂಬರ್ಸ್ ಕೊಟ್ಟಿರ್ತಾರಲ್ಲ ಅಥವಾ ಬಯೋಮ್ಯಾಸ್ ಏನೇನು ಕೊಟ್ಟಿದಾರಲ್ಲ ಅದನ್ನ ನೋಡ್ಕೋಬೇಕು. ನೆಕ್ಸ್ಟ್, ಪಿರಾಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್, ನೆವರ್ ಬಿ ಇನ್ವರ್ಟೆಡ್. ಈ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್, ಲಿಮಿಟೇಷನ್ಸ್ ಆಫ್ ಪಿರಾಮಿಡ್. ಎಲ್ಲದಕ್ಕೂ ಪಿರಾಮಿಡ್ ಅಂತಂದೇಳಿ ನಾವು ತಗೊಂಡು ಕನ್ಸಿಡರ್ ಮಾಡಕ್ ಬರಲ್ಲ. ಯಾಕೆಂದ್ರೆ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ರೋಲ್ ಆಫ್ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಮತ್ತೆ ಡಿಕಂಪೋಸರ್ಸ್ ಇನ್ ಎಕೋಸಿಸ್ಟಮ್. ಇವರ ರೋಲ್ಸ್ ಏನೇನಿದೆ ನೋಡ್ಕೊಂತೀರಾ. ನೆಕ್ಸ್ಟ್, ಡಿಕಂಪೋಸಿಷನ್ ಪ್ರಾಸೆಸ್ ಇದೆ ಅಲ್ಲ, ಅದರಲ್ಲಿ ಸ್ಟೆಪ್ಸ್ ಬರುತ್ತಲ್ಲ, ಹ್ಯೂಮಿಫಿಕೇಶನ್. ಓಕೆ, ಸೊ ಇದೆಲ್ಲ ಸ್ಟೆಪ್ಸ್ ಕೂಡ ನೀವು ನೋಡ್ಕೊಂತೀರಾ, ಮತ್ತೆ ಅದರ ಡೆಫಿನೇಷನ್ಸ್ ನೋಡ್ಕೊಂತೀರಾ. ಆಮೇಲೆ ಲಾಸ್ಟ್ ಗೆ ಡಿಕಂಪೋಸಿಷನ್ ಫ್ಯಾಕ್ಟರ್ಸ್ ಕೇಳಿದ್ದಾರೆ. ಸಪೋಸ್ ಡಿಕಂಪೋಸಿಷನ್ ರೇಟ್ ಸ್ಲೋ ಆಗುತ್ತೆ ಯಾವಾಗ ಅಂತ ಅಂದ್ರೆ ಫಂಗೈ ಆರ್ಗಾನಿಸಮ್ ಇದ್ದಾಗ ಅದರ ಔಟರ್ ಲೇಯರ್ ಇಂದ ನೋಡಿ ಕೈಟಿನ್ ಇದೆ, ಅದು ಹಾರ್ಡ್ ಇರುತ್ತೆ. ಸೊ ಹಂಗಾಗಿ ಅದು ಡಿಕಂಪೋಸ್ ಆಗೋದು ಏನು ಪ್ರೊಸೆಸ್ ಸ್ಲೋ ಆಗುತ್ತೆ. ಸೊ ಈ ರೀತಿ ಕೆಲವೊಂದು ಫ್ಯಾಕ್ಟರ್ಸ್ ಮೆನ್ಷನ್ ಮಾಡಿದ್ದಾರೆ, ಅದನ್ನ ನೋಡ್ಕೊಂತೀರಾ. ಗೊತ್ತಾಯ್ತಾ? ನೆಕ್ಸ್ಟ್, ಇದನ್ನ ನೋಡ್ಕೊಳ್ಳಿ. ಅಯ್ಯೋ, ಒಂದು ಪಿ ಜಾಸ್ತಿ. ಜಿಪಿಪಿ ಓಕೆ ಮೈನಸ್ ಆರ್ ಇಸ್ ಈಕ್ವಲ್ ಟು ಎನ್ಪಿಪಿ. ಇದರ ಡೆಫಿನೇಷನ್ ನೋಡ್ಕೊಳ್ಳಿ, ಮತ್ತೆ ಈ ಈಕ್ವೇಶನ್ ಬಗ್ಗೆನೂ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್, ಪ್ರೈಮರಿ ಮತ್ತೆ ಸೆಕೆಂಡರಿ ಪ್ರೊಡಕ್ಟಿವಿಟಿ ಡಿಫರೆನ್ಸ್ ಕೇಳ್ತಾರೆ 2 ಮಾರ್ಕ್ಸ್ ಗೆ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪ್ರೈಮರಿ ಮತ್ತೆ ಸೆಕೆಂಡರಿ ಪ್ರೊಡಕ್ಟಿವಿಟಿ. ನೆಕ್ಸ್ಟ್, ಡೆಫಿನೇಷನ್ಸ್ ಯಾವ್ದಾದ್ರು ಕೇಳ್ತಾರೆ ಅಂದ್ರೆ ಈ ಲೆಸನ್ ಅಲ್ಲಿ ಸ್ಟ್ರಾಟಿಫಿಕೇಶನ್, PAR, ಸ್ಟ್ಯಾಂಡಿಂಗ್ ಕ್ರಾಪ್, ಟ್ರಾಫಿಕ್ ಲೆವೆಲ್, ಫುಡ್ ವೆಬ್, DFC, GFC. ನೆಕ್ಸ್ಟ್, ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದು ನೋಡಿ, ಇನ್ ಅಕ್ವಾಟಿಕ್ ಎಕೋಸಿಸ್ಟಮ್ GFC ಇಸ್ ಅ ಮೇಜರ್ ಕಾಂಡ್ಯೂಟ್ ಆಫ್ ಎನರ್ಜಿ ಫ್ಲೋ. ನಿಮಗೆ ಕ್ವಶನ್ ಕೇಳ್ತಾರೆ, ವಿಚ್ ಫುಡ್ ಚೈನ್ ಇಸ್ ಮೇಜರ್ ಕಂಡ್ಯೂಟ್ ಇನ್ ಅಕ್ವಾಟಿಕ್ ಎಕೋಸಿಸ್ಟಮ್. ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಜಾಸ್ತಿ ಎನರ್ಜಿ ಟ್ರಾನ್ಸ್ಫರ್ ಆಗುವಂತದ್ದು ಫುಡ್ ಚೈನ್ ಯಾವುದು ಅಂತಂದ್ರೆ ದಟ್ ಈಸ್ GFC. ಅದೇ ರೀತಿ ಟೆರೆಸ್ಟ್ರಿಯಲ್ ಅಲ್ಲಿ ಯಾವುದು ಅಂತಂದ್ರೆ DFC, ಡೆಟ್ರಿಟಸ್ ಫುಡ್ ಚೈನ್. ಗೊತ್ತಾಯ್ತು? ನೆಕ್ಸ್ಟ್, ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್ 2 ಮಾರ್ಕ್ಸ್ ಗೆ ಮುಂಚೆ ಬಹಳ ಸರಿ ಕೇಳ್ತಾ ಇದ್ರು, ಬಟ್ ಇವಾಗ ನಿಲ್ಸಿದ್ದಾರೆ ಕ್ವಶನ್. ಯಾಕೆ ಅಂದ್ರೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಡಿಲೀಟ್ ಮಾಡಿರೋದ್ರಿಂದ ಕೇಳ್ತಾ ಇಲ್ಲ, ಬಟ್ ಸ್ಟಿಲ್ ನೋಡ್ಕೊಳ್ಳಿ. ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್ ಯಾವುದು? ಪ್ರೊಡಕ್ಟಿವಿಟಿ, ಡಿಕಂಪೋಸಿಷನ್, ಎನರ್ಜಿ ಫ್ಲೋ ಮತ್ತೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಓಕೆನಾ? ನೆಕ್ಸ್ಟ್, ಬಯೋಡೈವರ್ಸಿಟಿ ಲೆಸನ್ ಅಲ್ಲಿ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ 3 ಮಾರ್ಕ್ಸ್ ಗೆ ಕೇಳ್ತಾರೆ. ಯಾವ್ದಾವ್ದು? ಜೆನೆಟಿಕ್ ಲೆವೆಲ್, ಸ್ಪೀಶೀಸ್ ಲೆವೆಲ್, ಎಕೋಲಾಜಿಕಲ್ ಲೆವೆಲ್. ಸ್ಟಾರ್ಟಿಂಗ್ ಗೆನೆ ಬರುತ್ತೆ ಈ ಲೆಸನ್ ಅಲ್ಲಿ. ಓಕೆನಾ? ಸೊ ಇದನ್ನ ನೋಡ್ಕೊಳ್ಳಿ. ಕೆಲವೊಂದ್ಸರಿ MCQ ಅಲ್ಲಿ ಇದನ್ನ ಕೇಳ್ತಾರೆ. ಎಡ್ವರ್ಡ್ ವಿಲ್ಸನ್ ಬಯೋಡೈವರ್ಸಿಟಿ ಅನ್ನೋದನ್ನ ಟರ್ಮ್ ಇವರೇ ಹೇಳಿದ್ದು, ಮತ್ತೆ ಈ 3 ಲೆವೆಲ್ಸ್ ಕೂಡ ಇವರನ್ನೇ ಎಕ್ಸ್ಪ್ಲೇನ್ ಮಾಡಿದ್ದು. ನೆಕ್ಸ್ಟ್, IUCN ರೆಡ್ ಡೇಟಾ ಲಿಸ್ಟ್ ಅಲ್ಲಿ ಯಾವ್ಯಾವ್ದು ರೀಸೆಂಟ್ ಆಗಿ ಎಕ್ಸ್ಟಿಂಕ್ಟ್ ಆಗಿರುವಂತ ಆರ್ಗಾನಿಸಮ್ಸ್ ಅಂತ ಕೇಳ್ತಾರೆ. ಅವಾಗ ನೀವು ಇದಿಷ್ಟನ್ನು ಬರೀತೀರಾ. ಓಕೆನಾ? ವೇಟ್, ಐಲ್ ರಬ್. ಓಕೆ, ನೆಕ್ಸ್ಟ್, ಕಾಸಸ್ ಆಫ್ ಬಯೋಡೈವರ್ಸಿಟಿ ಕೇಳ್ತಾರೆ. ಇಲ್ಲಿ 3 ಮಾರ್ಕ್ಸ್ ಗೆ, ಯೂಶಲಿ 5 ಮಾರ್ಕ್ಸ್ ಗೆ ಕೇಳ್ತಾರೆ, ಬಟ್ ಕೆಲವೊಂದು ಮಾತ್ರ. ಸಪೋಸ್ ಈಗ ಅದ್ರಲ್ಲಿನೇ ಯಾವ್ದಾದ್ರು 4 ಎವಿಲ್ ಕ್ವಾಡ್ರೇಟ್ ಇದೆಯಲ್ಲ, ಅಂದ್ರೆ 4 ಯಾವ್ದು ಕಾಸಸ್ ಇದೆ ಅಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದು ಕೇಳುವಂತದ್ದು. ಏಲಿಯನ್ ಸ್ಪೀಶೀಸ್ ಇನ್ವಾಷನ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಆಮೇಲೆ ಅದರಲ್ಲಿ ಕೊಟ್ಟಿರುವಂತ ಎಕ್ಸಾಂಪಲ್ಸ್ ಇದೆ ಅಲ್ಲ, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಕ್ವಶನ್. ಸೊ ಈ ಕಾನ್ಸೆಪ್ಟ್ ನ ನೀವು ಮಿಸ್ ಮಾಡ್ಲೇಬೇಡಿ. ಏನ್ NCERT ಅಲ್ಲಿ ಇದೆಲ್ಲ ಸೇಮ್ ಲೈನ್ಸ್ ನೀವು ಪಾಯಿಂಟ್ಸ್ ವೈಸ್ ಬರೀತೀರಾ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಇದಕ್ಕೆ ಸಪ್ರೇಟ್ ನೋಟ್ಸ್ ಕೊಡ್ಬೇಕು ಅಂತ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್, ಕನ್ಸರ್ವೇಷನ್ ಅಲ್ಲಿನೂ ಕೂಡ ಅಷ್ಟೇ. 3 ಟೈಪ್ಸ್ ಇದೆ ಅಲ್ಲ, ಇದರಲ್ಲಿ ಯಾವ್ದಾದ್ರು ಒಂದು 2 ಮಾರ್ಕ್ಸ್ ಗೆ ಕೇಳ್ತಾರೆ. ಎಕ್ಸ್ಪ್ಲೇನ್ ನ್ಯಾರೋಲಿ ಯುಟಿಲಿಟೇರಿಯನ್ ಕನ್ಸರ್ವೇಷನ್ ಅಂತ ಕೇಳ್ತಾರೆ, ಅಥವಾ ಬ್ರಾಡ್ಲಿ ಯುಟಿಲಿಟೇರಿಯನ್ ಅಥವಾ ಎಥಿಕಲ್ ಅಂತ ಕೇಳ್ತಾರೆ. ನೆಕ್ಸ್ಟ್, ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಇರೋದು ಯಾವುದು? ಇನ್ಸಿಟು ಮತ್ತೆ ಎಕ್ಸಿಟು ಕನ್ಸರ್ವೇಷನ್, ಅದರ ಎಕ್ಸಾಂಪಲ್ಸ್ ಕಂಪಲ್ಸರಿಯಾಗಿ ನೋಡ್ಕೊಳ್ಳಿ. ಗೊತ್ತಾಯ್ತು? ಸ್ಯಾಕ್ರಿಡ್ ಗ್ರೂವ್ಸ್ ಅಂದ್ರೆ ಏನು, ಡೆಫಿನೇಷನ್ ಮತ್ತೆ ಅದರ ಎಕ್ಸಾಂಪಲ್, ಎಲ್ಲೆಲ್ಲಿ ಯಾವ್ಯಾವ ಕಡೆ ಯಾವ್ಯಾವ ತರ ಇದೆ ಅದನ್ನ ನೀವು ನೋಡ್ಕೊಳ್ಳಿ. ಕಂಪಲ್ಸರಿ ಕೇಳಿದ್ದಾರೆ, ಬಹಳ ಸರಿ ಕೇಳಿದ್ದಾರೆ. ಎಂಡಮಿಸಮ್ ಅಂದ್ರೆ ಏನು ಡೆಫಿನೇಷನ್ ಕೇಳ್ತಾರೆ, ಮತ್ತೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಡೆಫಿನೇಷನ್ ಕೇಳ್ತಾರೆ, ಮತ್ತೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ ಎಕ್ಸಾಂಪಲ್ಸ್ ಕೇಳ್ತಾರೆ.
ಗೊತ್ತಾಯ್ತು. ನೆಕ್ಸ್ಟ್ ಅರ್ತ್ ಸಮಿಟ್ ಮತ್ತೆ ವರ್ಲ್ಡ್ ಸಮಿಟ್ ಎಲ್ಲಿ ಆಗಿರೋದು, ಅದರ ಮೇನ್ ಏಮ್ ಏನು, ಆ ಸಮಿಟ್ನ ಮೇನ್ ಏಮ್ ಏನು, ಯಾವ ಇದು ನೇಷನ್ ಅದು ಅಂತಾನು ಕೂಡ, ಪ್ಲೇಸ್, ನೇಷನ್ ಮತ್ತೆ ಅದರ ಮೇನ್ ಏಮ್ ಏನಿತ್ತು, ಯಾಕೆ ಈ ವರ್ಲ್ಡ್ ಸಮಿಟ್ ಮತ್ತೆ ಅರ್ತ್ ಸಮಿಟ್ ಮಾಡಿದ್ರು ಅಂತ ಹೇಳಿ ಈ ಲೆಸನಿನ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಮತ್ತೆ ರಿವೆಟ್ ಪಾಪರ್ ಹೈಪೋಥೆಸಿಸ್ ಪೌಲ್ ಎಲ್ರಿಚ್ ಹೇಳಿರುವಂತದ್ದು, ಡೇವಿಡ್ ಟಿಲ್ಮನ್ಸ್ ಲಾಂಗ್ ಟರ್ಮ್ ಎಕೋಸಿಸ್ಟಮ್ ಹೇಳಿದಾರಲ್ಲ, ಸೊ ಅದನ್ನ ನೋಡ್ಕೊಳ್ಳಿ. ಜೊತೆಗೆ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಏನು ಗ್ರಾಫ್ ಇದೆ ಅಲ್ಲ, ಅದರ ಈಕ್ವೇಶನ್ ನ ಕೂಡ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಅಬೌಟ್ 2 and 3 marks question of all these lessons. Hope you got all this. ಚೆನ್ನಾಗಿ ರಿವೈಸ್ ಮಾಡಿ ಓದ್ಕೊಳ್ಳಿ. ಮತ್ತೆ ರಿವಿಷನ್ ವಿಡಿಯೋ ಮತ್ತೆ ಲಾಸ್ಟ್ ಮಿನಿಟ್ ರಿವಿಷನ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಇದೀನಿ ಇವತ್ತು ನಾಳೆ ನಿಮ್ಮ ಎಕ್ಸಾಮ್ ಆಗೋ ತನಕನು. ಮತ್ತೆ 3 hours ಅಲ್ಲಿ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಿ ಬರೀಬೇಕು ಅಂತಾನು ಕೂಡ ಹೇಳ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಅಂಡ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.